ನಿತಿನ್ ಈ ವರ್ಷದ ಇಂಟರ್ ಯೂನಿವರ್ಸಿಟಿ ಕಾಲೇಜ್ ಕ್ರಿಕೆಟ್ ಟೀಮ್ಗೆ ಒಟ್ಟು ನಿಮ್ಮಿ 13 ಜನನ್ನ ಆಯ್ಕೆ ಮಾಡಿ ಇದರಲ್ಲಿ ಕಾಲೇಜ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಆಗಿ ನಿತಿನ್ ಸೆಲೆಕ್ಟ್ ಮಾಡಿದೀವಿ. ಅವನೇನು ಪ್ರಯೋಜನ ಇಲ್ಲ ಸರ್. ಏನ್ರಿ ಇದು? ಕಾಲೇಜ್ ಕ್ರಿಕೆಟ್ ಟೀಮ್ಗೆ ನನ್ನ ರೆಸಿಗ್ನೇಷನ್. ಟೀಮ್ ಸೆಲೆಕ್ಟ್ ಮಾಡಿ 15 ನಿಮಿಷ ಆಗ್ಲಿಲ್ಲ, ಆಗ್ಲೇ ರೆಸಿಗ್ನೇಷನ್? ಏನ್ರಿ ನಿಮ್ ಪ್ರಾಬ್ಲಮ್? ಕ್ಯಾಪ್ಟನ್, ಆ ಕ್ಯಾಪ್ಟನ್ ಕೈ ಕೆಳಗೆ ಆಡೋದಕ್ಕೆ ನಾನ್ ರೆಡಿ ಇಲ್ಲ. ರೀ, ಕ್ಯಾಪ್ಟನ್ ಯಾರಾದ್ರೇನ್ರಿ? ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಕ್ರಿಕೆಟ್ ಆಡೋದಕ್ಕೆ ನೀವು ಹೆಮ್ಮೆ ಪಡಬೇಕು ಸರ್. ಯೂನಿವರ್ಸಿಟಿ ಕ್ರಿಕೆಟ್ ಟೀಮ್ ನಲ್ಲೇ ಅಲ್ಲ, ಇಂಡಿಯನ್ ಟೀಮ್ ಅಲ್ಲಿ ಚಾನ್ಸ್ ಕೊಟ್ರು ಇವನ್ ಕ್ಯಾಪ್ಟನ್ ಸೆಂಟರ್ ಅಲ್ಲಿ ನಾಡಕ್ ಇಷ್ಟಪಡಲ್ಲ. ಇವಾಗ ನಿಮ್ಗೆ ಇರೋದು ಎರಡೇ ಆಪ್ಷನ್, ಒಂದು ಕ್ಯಾಪ್ಟನ್ ಚೇಂಜ್ ಮಾಡಿ, ಇಲ್ಲ ನನ್ನ ರೆಸಿಗ್ನೇಷನ್ ಲೆಟರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಬಾಯ್ ಸರ್. ಏನ್ರಿ ಇದು? ಇವ್ರಪ್ಪ ಅಂದ್ರೆ ನೋಡಿದ್ರೆ ಎಂತ ಫ್ರೆಂಡ್ಸ್, ಇಡೀ ಮೈಸೂರೇ ಮಾತಾಡುತ್ತೆ. ಇವರು ಅಷ್ಟೇ ಸರ್, ಇವ್ರ ಪೈಪೋಟಿ ಬಗ್ಗೆ ಇಡೀ ಮೈಸೂರೇ ಮಾತಾಡುತ್ತೆ. ವಾವ್, ಹೇಗಿದ್ಯೋ ಮೈಸೂರ್ ಪಾಕ್? ಸ್ಪೆಷಲ್ ಮೈಸೂರ್ ಪಾಕ್ ಅಂದ್ರೆ ತಮಾಷೆನಾ? ಬಾಯಿಗಿಟ್ರೆ ಕರ್ಗೋಗ್ಬಿಡುತ್ತೆ. ಇದನ್ ತಿಂದು ಹೇಳು ಹೇಗಿದೆ ಅಂತ. ಸಖತ್ತಾಗಿದೆ. ಅಮ್ಮ ಮಾಡಿದಾ? ಮಾಡಿದಮ್ಮನೆ, ಮಾಡ್ಸಿದಪ್ಪ. ಏನ್ ಸ್ಪೆಷಲು? ಫುಲ್ ಸ್ವೀಟು? ನಿತಿನ್ ಅಣ್ಣ ಕಾಲೇಜ್ ಕ್ರಿಕೆಟ್ ಟೀಮ್ಗೆ ಕ್ಯಾಪ್ಟನ್ ಆದ್ನಲ್ಲ, ಅದಕ್ಕೆ ಸೆಲೆಬ್ರೇಷನ್. ಹಾ, ಈ ಸ್ವೀಟ್ ತಂದು ಕೊಟ್ಟಿದ್ದು ನಿತಿನ್ ಅಣ್ಣನೇ. ಏನೋ ನಿತೆ, ದಿಢೀರಂತ ಬೈಕ್ ನಲ್ಲಿ ಅಪಿಯರೆನ್ಸ್? ನಿತೆ, ಮೊದಲು ಟ್ರೀಟು, ಅದು ಡಬಲ್ ಟ್ರೀಟು. ಒಂದು ಕಾಲೇಜ್ ಕ್ರಿಕೆಟ್ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದಕ್ಕೆ, ಇನ್ನೊಂದು ಬೈಕ್ ಬಂದಿರೋದಕ್ಕೆ. ಏ ನಿತೆ, ಅಲ್ಲಡ ಸೈಕಲ್ ರೇಸ್ ಚಾಂಪಿಯನ್. ಲೋ ತಕಡೆ, ಭಾನುವಾರ ದಿನ ಬೈಕ್ ರೇಸ್ ಇದೆ, ಬರ್ತೀಯನೋ? ಇಲ್ಲಪ್ಪ, ನಾನ್ ಬರಲ್ಲ. ನನ್ನ ಹತ್ರ ಇರೋದು ಸೈಕಲ್. ಪರವಾಗಿಲ್ಲ ಬಾರೋ, ನೀ ಸೈಕಲ್ನೇ ಬೈಕ್ ಓಡಿಸ್ದಂತೆ. ನನ್ ಮಕ್ಳು ಬೈಕ್ ತಂದಾನೆ ಮುಚ್ಕೊಂಡು ನಿಂತವ್ರೆ, ಅಕ್ಕ ಪಕ್ಕದವ್ರು ಹೊರ್ಕೋತವ್ರೆ. ಸೈಕಲ್ ರೇಸ್ ಗೆದ್ದವನಿಗೆ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಆದ್ರೆ ನಮ್ ಕಾಲೇಜ್ ಹೀರೋ, ನಮ್ ಕಾಲೇಜ್ ಹೀರೋ. ಏನೇ ಇದು? ನನಗ್ ಗೊತ್ತಿಲ್ಲ, ನೀ ಮಗಳನ್ನ ಕರೆದು ಕೇಳಿ. ವರ್ಷ ಹಾ, ಬಾಮ ಇಲ್ಲಿ. ಏನಪ್ಪ? ಏನಮ್ಮ ಇದು? ಹಾ, ಓ ಅದಾ, ಸೈಕಲ್ ಸೇಲ್ಗಿದ್ಯಂತೆ, ತಗೊಳ್ತೀರಪ್ಪ? ಬೆಳಗ್ಗೆ ತರಲೆ ಮಾತಾಡ್ಬೇಡ, ಸರಿಯಾಗಿ ಹೇಳು. ಏನಿಲ್ಲಪ್ಪ, ನಿತಿನ್ ಅಣ್ಣ ನೆನೆ ಕಾಲೇಜ್ಗೆ ಬೈಕ್ ನಲ್ಲಿ ಬಂದಿದ್ನಂತೆ. ಸೊ ನಿಮ್ ಮಗನು ಕಾಲೇಜಿಗೆ ಬೈಕ್ ನಲ್ಲೇ ಹೋಗ್ಬೇಕಂತೆ, ನೀವ್ ಅದನ್ನ ಕೊಡ್ಸ್ಬೇಕಂತೆ. ಅವರಪ್ಪ ಕಮಿಷನರು, ಬೈಕ್ ಇಲ್ಲ ಅಂದ್ರೆ ಕಾರಲ್ಲೇ ಬರ್ತಾನೆ. ಆಗ ನಿಮ್ಗೆ ತೊಂದ್ರೆ ಆಗತ್ತೆಪ್ಪ, ನೀವು ಕಾರ್ನೂ ಕೊಡ್ಸ್ಬೇಕಾಗತ್ತೆ. ಇದಕ್ಕಿಂತ ಬೈಕ್ ಹೇಳಿದ್ರೆ ಎಲ್ಲಿತ್ತಲ್ಲಿ 35,000ನ? 35,000 ಅಂತ ಹೇಳಿದ್ ಯಾರು ನಿಮ್ಗೆ? ಇನ್ನೇನು ನೀನ್ ಸೈಕಲ್ ಮಾಡಿದ್ರು ಬ್ರೋ, 2,000ಕ್ಕೆ ಯಾವನ್ ಕೊಡ್ತಾನೆ ಬೈಕ್ ನ? 2,000ಕ್ಕೂ ಬರಲ್ಲ, 35,000ಕ್ಕೂ ಬರಲ್ಲ. ನಾನ್ ಕೇಳ್ತಾ ಇರೋದು 75,000 ಅಪ್ಪಾಚಿ ಬೈಕ್. ಏನು 75,000ನ? ನಿಮ್ಮ ಅಪ್ಪನ ಸಂಬಳ ಎಷ್ಟೊಂದು ಗೊತ್ತಿದೆ ನಿನ್ಗೆ? ನಿಮ್ ಸಂಬಳ ಕಟ್ಕೊಂಡು ನನಗೇನಾಗ್ಬೇಕು? ನನಗ್ ಬೇಕಾಗಿರೋದು ಬೈಕ್ ಅಷ್ಟೇ. ಈಗ ನಾನಿರಲ್ಲ ಒಳಗೆ ನಿನ್ ಬೈಕ್ ಕೊಡ್ಸಕ್ ಆಗಲ್ಲ. ಬೈಕ್ ಬೇಕೇ ಬೇಕು ಅಂದ್ರೆ ನಾನ್ ಕಮಿಷನರ್ ಆಗೋತಕ್ಕ ನಿನ್ ಕಾಯ್ಬೇಕು ಅಷ್ಟೇ. ಸರಿ ಬಿಡಿ, ನೀವು ಕಮಿಷನರ್ ಆದ್ಮೇಲೆನೆ ನಾನು ಇಂಜಿನಿಯರಿಂಗ್ ಕಾಲೇಜ್ ಹೋಗ್ತೀನಿ. ಅಲ್ಲಿ ತನಕ ನಿಮ್ ಲೆವೆಲ್ ತಕ್ಕಾಗೆ ಯಾವ್ದಾದ್ರು ಗೌರ್ಮೆಂಟ್ ಕಾಲೇಜಲ್ಲಿ BA BCom ಮಾಡ್ತಿರ್ತೀನಿ. ಸರಿಯಾಗಿ ಹೇಳಿದಾನೆ ನಿನ್ಗೆ ಅವನು, ಅದಕ್ಕೆ ಅವ್ನು ನಂಗೆ ತುಂಬಾ ಇಷ್ಟ ಆಗೋದು. ಏನ್ ಸರ್, ನೀವು ಅವನು ಹೇಳಿದ ಸರಿ ಅಂತಿರಲ್ಲ? ಇನ್ನೇನು ಹೇಳಬೇಕು? ನಿನಗೆ ನಿನ್ನ ಮಗ ನನ್ನ ಮಗನ ಹಾಗೆ ಎಂಜಿನಿಯರಿಂಗೇ ಮಾಡಬೇಕು, ನನ್ನ ಮಗನ ಹಾಗೆ ರ್ಯಾಂಕೂ ಬರಬೇಕು. ಅವನು ಎಂಜಿನಿಯರಿಂಗ್ ಓದಿಸೋ ಶಕ್ತಿ ನನ್ನ ಹತ್ರ ಎಲ್ಲಿತ್ತು? ಅದನ್ನು ನೀವೇ ತಾನೇ ಮಾಡ್ತಾ ಇರೋದು. ಹಾಗಿದ್ಮೇಲೆ ನನ್ನ ಮಗಂಗೆ ಬೈಕ್ ಕೊಡಿಸಿದ್ ನನಗೆ ವರುಣ್ಗೂ ಬೈಕ್ ಕೊಡಿಸ್ಬೇಕು ಅನ್ನೋದು ಗೊತ್ತಿರಲ್ವಾ? ತಗೋ, ಅವನಿಗೂ ಬೈಕ್ ಬುಕ್ ಮಾಡಿಸಿದ್ದೀನಿ. ಇವರಿಬ್ಬರದು ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ ಅನ್ಸುತ್ತೆ. ನಾವು ಅನ್ಕೊಂಡಾಗ ಬುದ್ಧಿ ಬಂದ್ಮೇಲೆ ಬದಲಾಗೋ ಲಕ್ಷಣನೇ ಕಾಣ್ತಾ ಇಲ್ಲ. ಏನು ಮಾಡೋಕ್ಕಾಗತ್ತೆ? ಚಿಕ್ಕವರು ಇರುವಾಗಲೇ ತಿದ್ದಬೇಕಿತ್ತು. ಒಳ್ಳೆ ವಿಚಾರಕ್ಕೆ ತಾನೇ ಪೈಪೋಟಿ ಮಾಡ್ತಾರೆ ಅಂತ ಆಗ ಸುಮ್ಮನಾದ್ವಿ. ಬೆಳೆದ ಮೇಲೆ ಅವರೇ ಸರಿ ಆಗ್ತಾರೆ ಅಂದ್ಕೊಂಡ್ವಿ, ಅದು ಆಗಲಿಲ್ಲ. ನಮ್ಮ ಕೈನಲ್ಲಿ ಆಗದೆ ಇರೋದು, ಅವ್ರ ಕಡೆಯಿಂದಲೂ ಆಗದೆ ಇರೋದು ಮತ್ತೊಬ್ಬರ ಕಡೆಯಿಂದ ಆಗಬಹುದಲ್ಲ. ಆ ಮತ್ತೊಬ್ಬರು ಯಾರು ಆಗ್ತಾರೆ ನೋಡೋಣ.
ಕಾರ್ ಮೇಲೆ ಬಿದ್ನಾ? ನೋಡ್ಕೊಂಡಲ್ವೇನ್ರಿ ಬರೋದು? ನೋಡ್ಕೊಂಡ್ ಬಂದಿದ್ದಕ್ಕೇನೆ ಬಾಲ್ ನ ಕ್ಯಾಚ್ ಮಾಡಿದ್ದು, ಇಲ್ಲ ಅಂದ್ರೆ ಡ್ರಾಪ್ ಮಾಡ್ಬಿಡ್ತಿದ್ದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೈನೋ ಕಾಲೋ ಲ್ಯಾಪ್ಸ್ ಆಗಿರೋದು. ಫೀಲ್ಡ್ ಇಳಿಯೋ ತನಕ ಅಷ್ಟೇ ರೀ ನಮ್ ಕೈ ಕಾಲು. ಫೀಲ್ಡ್ ಇಳಿದ್ಮೇಲೆ ನಮ್ ಕೈ ಕಾಲ್ ಬಗ್ಗೆ ತಲೆನೇ ಕೆಡ್ಸ್ಕೋಬಾರ್ದು. ಜಾಕಿ ಪೊಲೀಸ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ? ಯಾಕೆ ಎಲ್ಲಿಗಾದ್ರೂ ಬರ್ತೀನಿ ಅಂತ ಹೇಳಿತಾ? ವಾಟ್ ಯು ಮೀನ್? ಏನಿಲ್ಲ, ಇಲ್ಲಿವರೆಗೂ ಇಂಥ ಕಡೆ ಬರ್ತೀನಿ ಅಂತ ಹೇಳಿಲ್ಲ. ಮುಂದೆ ಯಾವತ್ತಾದ್ರೂ ಹೇಳಿದ್ರೆ ಹೇಳ್ತೀನಿ ಬಿಡಿ. ಮಿಸ್ಟರ್, ನಾನು ಪ್ರಶ್ನೆ ಕೇಳ್ತಾ ಇರೋದು ನಿಮ್ಮನ್ನ. ನಾವು ಉತ್ತರ ಹೇಳ್ತಾರೆ ನಿಮ್ಗೆ ತಾನೆ? ನನ್ನ ನೋಡ್ಕೊಂಡೇ ಉತ್ತರ ಕೊಡ್ಬೋದಲ್ಲ? ಅದ್ಯಾಕೆ ಕಂಪಲ್ಸರಿನಾ ಇಲ್ಲ ರೂಲ್ಸಾ? ನೀವು ಮಾತಾಡ್ತಾ ಇರೋದ್ರ ಬಗ್ಗೆ ನಿಮಗೆ ಪ್ರಜ್ಞೆ ಇದೆಯಾ? ನೀವ್ ಯಾಕೆ ಬೇಜಾರ್ ಮಾಡ್ಕೋತೀರಾ ಸರ್? ನಿಮಗೆ ಕ್ರಿಕೆಟ್ ಆಡಕ್ ಬರುತ್ತಾ? ಸ್ವಲ್ಪ. ಓ ಕ್ಯಾಚ್ ಇಟ್ ಸರ್. ಇವಾಗ ನೀವು ಬಾಲ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ, ನಾನು ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಅದನ್ನೇ ಮಾಡ್ತಾ ಇದ್ದೀನಿ. ಸರಿ, ಇವಾಗ ನೀವು ಓಡ್ ಬಂದು ಬಾಲ್ ಮಾಡಿದ್ರೆ ನಾನು ಏನ್ ಮಾಡಬೇಕು? ಬಾಲ್ನ ನೋಡ್ಬೇಕು, ಫೀಲ್ಡರ್ಸ್ನ ನೋಡ್ಬೇಕು, ಮತ್ತೆ ಗ್ಯಾಪ್ ನೋಡ್ಬೇಕು. ಆಮೇಲೆ ತಾನೇ ನನ್ನ ಬಾಲ್ನ 4ಗೋ 6ಗೋ ಹೊಡಿಬೇಕು. ಆದ್ರೆ ನೀವ್ ಹೇಳ್ತಿರೋದು ಹೇಗಿದೆ ಗೊತ್ತಾ? ಬಾಲ್ ಮಾಡ್ತಿರೋದು ನಾನು, ನನ್ನೇ ನೋಡ್ಕೊಂಡು ಬಾಲ್ ಹೊಡಿ ಅಂತ. ಹಾಗೆ ಮಾಡಿದ್ರೆ ನಾನು ಬೋಲ್ಡ್ ಆಗಲ್ವಾ ಸರ್? ನೋಡಿ ಸರ್, ನಾನು ಹೇಳ್ತಿರೋದು ಸರಿ ಅಂತ ಅಕ್ಕಪಕ್ಕದ ರಿಯಾಕ್ಷನ್ ಅಲ್ಲೂ ಗೊತ್ತಾಗ್ತಿದೆ ಅಲ್ವಾ? ವರುಣ್, ಏನೋ ಮಾಡ್ತಾ ಇದೀಯ? ಎಸೆಯೋ ಬಾಲು. ಜಾಕಿ ಪೊಲೀಸ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಹೇಳ್ಬೋದಾ? ನಾನು ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ನನಗೆ ಇವಾಗ ಟೈಮ್ ಇಲ್ಲ, ಕ್ರಿಕೆಟ್ ಆಡ್ಬೇಕು. ನೀವೇ ಹುಡ್ಕೊಳ್ಳಿ. ಓಕೆ, ಆಲ್ ದ ಬೆಸ್ಟ್. ಸ್ಟೂಪಿಡ್. ನೆಮ್ಮದಿಯಾಗಿ ಆಡೋದಿಕ್ಕೂ ಬಿಡೋದಿಲ್ಲ. ಯಾರ್ರೀ? ಯಾರು ಬೇಕಿತ್ತು? ನಾನು ಪ್ರವೀಣ್ ನೆಮ್ಮದಿಯಾಗಿ ಆಡೋದಿಕ್ಕೂ ಬಿಡೋದಿಲ್ಲ. ಯಾರ್ರೀ? ಯಾರು ಬೇಕಿತ್ತು? ನಾನು ಪ್ರವೀಣ್ ಡಿಸೋಜಾ ಅಂತ ಟ್ರಾಫಿಕ್ ಇನ್ಸ್ಪೆಕ್ಟರ್. ಬೆಳಗಾವಿಯಿಂದ ಟ್ರಾನ್ಸ್ಫರ್ ಆಗಿ ಮೈಸೂರಿಗೆ ಬಂದಿದ್ದೀನಿ. ಸಾಹೇಬ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸಾಹೇಬ್ರಿದಾರಾ? ಹಲೋ ಮಿಸ್ಟರ್. ಹೇಳಿ. ನಾನು ಪ್ರವೀಣ್ ಡಿಸೋಜಾ, ಟ್ರಾಫಿಕ್ ಇನ್ಸ್ಪೆಕ್ಟರ್. ಅಯ್ಯೋ, ಹೊರಗಡೆ ನಿಂತಿದ್ದೀರಾ? ಒಳಗೆ ಬನ್ನಿ ಪ್ಲೀಸ್. ಕಮಿನ್. ಸಾಹೇಬ್ರಿದಾರಾ? ಇದಾರ, ಬನ್ನಿ. ಬಾಮ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸಾಹೇಬ್ರು ಬೆಂಗಳೂರು ಹೋಗಿದ್ದಾರೆ. ಇದಾರೆ ಅಂತ ಹೇಳಿದ್ರಿ? ಹಾಗೆ ಹೇಳಿದ್ನಾ? ಹೇಳಿರ್ಬೋದು. ಇವರು ನನ್ನ ಸಿಸ್ಟರ್ ಅಮೂಲ್ಯ ಡಿಸೋಜಾ ಅಂತ. ಹಾಯ್. ಸಾಹೇಬ್ರು ಯಾವಾಗ ಬರ್ತಾರೆ? ಸಂಜೆ ಆಗ್ಬಹುದು. ಓ, ನೀವು? ನಾನು ಅವ್ರ ಒನ್ ಅಂಡ್ ಓನ್ಲಿ ಸನ್, ಮಿಸ್ಟರ್ ನಿತಿನ್. ಏನ್ ಮಾಡ್ತಾ ಇದ್ದೀರಾ? ನೀವು ಬರೋದಕ್ಕಿಂತ ಮುಂಚೆ ವಿಡಿಯೋ ಗೇಮ್ ಮಾಡ್ತಾ ಇದ್ದೆ. ನೀವು ಬಂದ್ಮೇಲೆ ನಾನ್ ಕೇಳಿದ್ದು ಏನ್ ಮಾಡ್ಕೊಂಡಿದ್ದೀರಾ ಅಂತ. ಇಂಜಿನಿಯರಿಂಗ್ ಫೈನಲ್ ಇಯರ್. ಯಾವ ಕಾಲೇಜು? ಅದ್ಯಾವ್ದ ಇದೆಯಲ್ರಿ, NIE. ಮಿಸ್ಟರ್ ನಿತಿನ್, ನಾನು ನಿಮ್ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ನೀವು ನನ್ನ ನೋಡ್ಕೊಂಡೇ ಮಾತಾಡ್ಬೋದಲ್ಲ? ಯಾಕೆ ಬೇರೆ ಕಡೆ ನೋಡ್ಕೊಂಡು ಮಾತಾಡಿದ್ರೆ ನಿಮ್ಗೇನಾರ ಪ್ರಾಬ್ಲಮ್ಮಾ? ವಾಟ್ ಯು ಮೀನ್? ಬೇಸರ ಮಾಡ್ಕೋಬೇಡಿ ಸರ್. ನನಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೀಗ ಎಕ್ಸಾಮಿನೇಷನ್ ಹಾಲ್ಗೆ ಹೋಗ್ತೀರಾ. ಅಲ್ಲಿ ನಿಮ್ಗೆ ಕ್ವಶನ್ ಪೇಪರ್ನೂ ಕೊಡ್ತಾರೆ, ಆನ್ಸರ್ ಶೀಟ್ನೂ ಕೊಡ್ತಾರೆ. ನೀವೇನ್ ಮಾಡ್ತೀರಾ? ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನೋಡ್ತೀರಾ, ಆನ್ಸರ್ ಶೀಟ್ ಅಲ್ಲಿ ಆನ್ಸರ್ ಬರೀತೀರಾ ಗೊತ್ತಿದ್ರೆ. ಇಲ್ಲ ಅಂದ್ರೆ ಅಕ್ಕಪಕ್ಕ ನೋಡ್ತೀರಾ, ಹಿಂದೆ ಮುಂದೆ ನೋಡ್ತೀರಾ, ಬರೀತೀರಾ ಕಾಣಿಸಿದ್ರೆ. ಆದ್ರೆ ನೀವ್ ಹೇಳೋದಾಗಿದೆ ಗೊತ್ತಾ ಸರ್, ಕ್ವಶನ್ ಪೇಪರ್ ನಲ್ಲಿ ಕ್ವಶನ್ ಇದೆ, ಆನ್ಸರ್ನು ಅಲ್ಲೇ ಬರೀ ಅಂತಿದ್ದೀರಾ. ಆಗ ಮಾಡಿದ್ರೆ ನಾನು ಫೇಲ್ ಆಗಲ್ಲ ಸರ್. ನೋಡಿ, ನಾನು ಹೇಳೋದು ಸರಿ ಅನ್ನೋದು ಅಕ್ಕಪಕ್ಕದ ರಿಯಾಕ್ಷನ್ ಇಂದಾನೆ ಗೊತ್ತಾಗ್ತಾ ಇದೆ. ನಾವು ಹೊರಡ್ತೀವಿ. ನಾನು ಬಂದಿದ್ದೆ ಅಂತ ನಿಮ್ ತಂದೆಗೆ ಹೇಳ್ಬಿಡಿ. ಜೊತೆಗೆ ನಿಮ್ ಸಿಸ್ಟರ್ ಬಂದಿದ್ರು ಅಂತಾನು ಹೇಳ್ತೀನಿ. ಥ್ಯಾಂಕ್ಸ್. ಹೊರಡೋಣ. ಎಲ್ಲಿದ್ಲಪ್ಪ ಇಷ್ಟ ದಿನ ಇವಳು? ಯಾರೇವನು 3 ಹೊತ್ತು ವರುಣ್ ಬಗ್ಗೆನೇ ಮಾತಾಡ್ತಿದ್ದವನು ದಿಢೀರಂತ ಒಂದ್ ಹುಡುಗಿ ಬಗ್ಗೆ ಮಾತಾಡ್ತೀಯಾನೆ ಅಂದ್ರೆ ನನ್ಗೆ ಆ ಹುಡುಗಿ ನೋಡ್ಲೇಬೇಕು ಅನಿಸ್ತಾ ಇದೆ. ಏನೋ ನೀತಿ, ಅಷ್ಟೊಂದು ಚೆನ್ನಾಗಿದ್ದಾಳೇನೋ? ಚೆನ್ನಾಗಿದ್ದಾಳೋ ಇಲ್ವಾ ಗೊತ್ತಿಲ್ಲ ಕಣೋ. ಆದ್ರೆ ಅವಳು ನೋಡಿದ ತಕ್ಷಣ ಅವಳನ್ನ ಬಿಟ್ಟು ಬೇರೆ ಕಡೆ ನೋಡೋ ಮನಸ್ಸೇ ಆಗ್ಲಿಲ್ಲ. ಸರಿ ಬಿಡು, ಅವ್ರ ಅಣ್ಣ ಟ್ರಾಫಿಕ್, ನಿಮ್ಮಪ್ಪ ಕಮಿಷನರ್, ಡೌಟೇ ಇಲ್ಲದೆ ನಿಂಗೆ ಗ್ರೀನ್ ಸಿಗ್ನಲ್ ಸಿಕ್ಕೇ ಸಿಗುತ್ತೆ. ನೀತೆ, ಈ ನನ್ ಮಗನ್ ಮಾತ್ ಕೇಳ್ಬೇಡ. ಅವಳೇನಾದ್ರು ನಿನ್ ಕಮಿಷನರ್ ಮಗನ ಕಾರಣಕ್ಕೆ ನಿನ್ನಿಂದ ಬಿದ್ರೆ ಅವಳು ಡೆಫಿನೆಟ್ ಆಗಿ ಡೌರಾಣಿನ ಆಗಿರ್ತಾಳೆ. ಮೈಸೂರಲ್ಲಿ ಡವ್ವಡಿ ಹುಡುಗಿರ್ ಬಹಳ ಜನ ಇದಾರೆ. ನಿನ್ ಪರ್ಟಿಕ್ಯುಲರ್ ಒಬ್ಳಿಗೆ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಲೋ, ಡವ್ವಡಿ ಹುಡುಗಿ ಆಗಿದ್ದಿದ್ರೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇರಲಿಲ್ವೇನೋ?
ಅವಳ ಕ್ಯಾಟಗಿರಿನೇ ಬೇರೆ ಅನಿಸ್ತಾ ಇದೆ. ನಾನಂತೂ ಪ್ರಾಣ ಕೊಟ್ಟಾದ್ರೂ ನಿನ್ ಲವ್ ಹೆಲ್ಪ್ ಮಾಡ್ತೀನಪ್ಪ. ಲೋ ನಸೆ, ಮೊದಲು ಮುಚ್ಕೊಂಡು ಅವಳು ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅನ್ನೋ ಮೆಸೇಜ್ ಕೊಡು, ಆಮೇಲೆ ಪ್ರಾಣ ಕೊಡುವಂತೆ. Jesus said, I'm leaving you with a gift, peace of mind and heart, and the peace I give isn't fragile like the peace. ಲವ್ ಮಾಡೋ ಹಾಗೆ ಮಾಡಪ್ಪ. ಜೀಸಸ್, ಆದಷ್ಟು ಬೇಗ ಅವಳಿಗೆ ನನ್ನ ಪ್ರೀತಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಡಪ್ಪ. ಮೈ ಸನ್, ಪ್ಲೀಸ್ ಗೆಟ್ ಅಪ್. ಮಗು ಹೇಳಪ್ಪ. That we may be worthy to be exalted with him in heaven through our Lord. Amen. ಅವನ್ ಯಾಕೆ ಅಲ್ಲಿಗೆ ಬಂದಿದ್ದ? ನಾವು ಅದನ್ನೇ ಕೇಳ್ತಾ ಇರೋದು. ನೀನ್ ಯಾಕಪ್ಪ ಅಲ್ಲಿಗೆ ಹೋಗಿದ್ದೆ? ಇವತ್ವರೆಗೂ ಪ್ರತಿಯೊಂದು ವಿಷಯಕ್ಕೂ ಕಿತ್ತಾಡ್ಕೊಂಡೇ ಬಂದೀರಾ. ಈಗ ಹುಡುಗಿ ವಿಷಯಕ್ಕೂ ಕಿತ್ತಾಡ್ಬೇಕು ಅಂತ ನಿಮ್ ಹಣೆಯಲ್ಲಿ ಬರ್ದಿದ್ರೆ ಯಾರೇನ್ ಮಾಡಕಾತೆ? ಒಟ್ನಲ್ಲಿ ಇವ್ರದ್ದು ಏಕ್ ಪೋಲ್ದು ಮಾಲಿ ಕೇಸ್ಕೊಂಡ್ರ. ತಮಾಷೆ ಮಾಡ್ಬೇಡ್ರೋ, ಈಗೇನ್ ಮಾಡ್ಬೇಕು ಹೇಳ್ರೋ? ಇನ್ನೇನಪ್ಪ ಮಾಡ್ತೀಯಾ? ಮಾಮೂಲಿ ಲವ್ ಫಾರ್ಮುಲಾ, ಹಿಂದೆ ಬೀಳ್ಬೇಕು, ಮುಂದೆ ಸುತ್ತಬೇಕು, ಕಾಳು ಹಾಕ್ಬೇಕು, ಲೈನ್ ಹೊಡಿಬೇಕು. ಲೋ, ಹುಡುಗಿ ಸಕ್ಕ ಡೀಸೆಂಟ್ ಆಗಿದ್ದಾಳೋ, ಇದನ್ನೆಲ್ಲ ಮಾಡಿದ್ರೆ ಅವಳು ಇಷ್ಟಪಡ್ತಾಳ? ಲವ್, ಒಂದ್ ವಿಷಯ ಹೇಳ್ತೀನಿ, ಸರಿಯಾಗಿ ನೆನ್ಪಲ್ಲಿ ಇಟ್ಕೋ. ಶ್ರೀದೇವಿ ಆಗ್ಲಿ, ಐಶ್ವರ್ಯ ಆಗ್ಲಿ, ರಮ್ಯಾನೇ ಆಗ್ಲಿ, ನೆಗಡಿ ಆದ್ರೆ ಎಲ್ರೂ ಮುಗಲ್ ಬರೋದು ಗೊಣ್ಣೆನೆ. ಜಗತ್ತಲ್ಲಿ ಏನ್ ಬದಲಾದ್ರೂ ಲವ್ ಫಾರ್ಮುಲಾ ಬದಲಾಗಲ್ಲ. ಯಾವಳ್ಗಾದ್ರೂ ಅದನ್ನ ಅಪ್ಲೈ ಮಾಡ್ಲೇಬೇಕು. ಬರು ಸದ್ಯಕ್ಕೆ ನಿಮ್ಮಿಬ್ರು ಕೇಸು ಈ ತಕ್ಕಡಿ ಇದ್ದಂಗೆ. ಇದು ನೀನು, ಇದು ಅವನು, ಈ ಕಡ್ಡಿನೇ ಅವಳು. ಯಾವ ಕಡೆಗೆ ವೇಟ್ ಬಿಡುತ್ತೋ ಆ ಕಡೆಗೆ ವಾಲ್ತಾಳೆ. ಲೋ ತಕಡಿ, ನಾನು ಅದನ್ನೇ ಕೇಳ್ತಾ ಇರೋದು, ವೇಟ್ ಹೇಗೆ ಹಾಕೋದು ಅಂತ. ನೋಡು ವರುಣ್, ಈಗಿನ ಕಾಲದಲ್ಲಿ ಮಂತ್ರಕ್ಕೆಲ್ಲ ಮಾನ್ಕಾಯಿ ಉದ್ರಲ್ಲ. ನೀ ಲೈನ್ ಹೊಡಿಲೇಬೇಕು. ಅದು ನಿಮ್ ಲವ್ ಕೇಸ್ಗೆ ನೀನ್ ಸಿಂಗಲ್ ಲೈನ್ ಹೊಡೆದ್ರೆ ಸಾಕಾಗಲ್ಲ, ಡಬಲ್ ಲೈನೇ ಹೊಡಿಬೇಕು. ನನ್ನ ತಂಗಿ ಮೇಲಿನ ಪ್ರೀತಿನ ನೀವಿಬ್ರು ನನ್ನ ಹತ್ರ ಮಾತಾಡ್ತಿರೋದಕ್ಕೆ ನಾನು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ನಂದೊಂದು ಪ್ರಶ್ನೆ, ನೀವಿಬ್ರು ನನ್ನ ತಂಗಿನ ಇಷ್ಟಪಡೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ಸರ್, ಜಗತ್ನಲ್ಲಿ ಪ್ರೀತಿಸ್ತಾ ಇರೋ, ಪ್ರೀತಿಸ್ಬೇಕು ಅನ್ಕೊಂಡಿರೋ ಯಾವುದೇ ಪ್ರೇಮಿಗೂ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನಾವಿಲ್ಲಿ ಬಂದು ಮಾತಾಡೋ ಅವಶ್ಯಕತೆನೂ ಇರ್ತಿರ್ಲಿಲ್ಲ. ಓಕೆ, ಆಕೆ ಬ್ಯೂಟಿ ಇರ್ಬೋದು, ಆಕೆ ಬಿಹೇವಿಯರ್ ಇರ್ಬೋದು, ಇಲ್ಲ ಆಕೆಲಿರೋ ಮತ್ತಾವುದೋ ಅಟ್ರಾಕ್ಟಿವ್ ನೇಚರ್ ಇರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಅಟ್ ದ ಸೇಮ್ ಟೈಮ್ ನಿಮ್ಮಿಬ್ಬರಲ್ಲೂ ಆಕೆ ಮೇಲೆ ಪ್ರೀತಿ ಹುಟ್ಟೋಕೆ. ಸರ್, ನೀವು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ನಮ್ಮಿಬ್ಬರು ಜೀವನದಲ್ಲೂ ಇಲ್ಲಿವರೆಗೂ ನಡೆದಿರೋ ಪ್ರತಿಯೊಂದು ವಿಚಾರದಿಂದ ನಮ್ಮ ದ್ವೇಷ ಪೈಪೋಟಿನೇ ಇದೆ. ಆದರೆ ಅಮೂಲ್ಯನ ಮೇಲಿನ ಪ್ರೀತಿ ವಿಚಾರದಲ್ಲಿ ನನಗಂತೂ ಆ ದ್ವೇಷ ಪೈಪೋಟಿ ಕಾರಣನೇ ಅಲ್ಲ. ನನಗೂ ಅಷ್ಟೇ. ಆಕೆನ ಇವನು ಪ್ರೀತಿಸ್ತಾ ಇದೆ ಅನ್ನೋ ಕಾರಣಕ್ಕೆ ಇವನ್ ಮೇಲೆ ದ್ವೇಷ ಹೆಚ್ಚಾಯ್ತೆ ಹೊರತು ಇವನ್ ಮೇಲಿನ ದ್ವೇಷಕ್ಕೆ ನಾನು ಅಮೂಲ್ಯನ ಪ್ರೀತಿಸ್ತಾ ಇಲ್ಲ. ಒಂದೇ ಟೈಮ್ನಲ್ಲಿ ಒಂದೇ ಹುಡುಗಿನ ಇಬ್ರು ಹುಡುಗರಾಗಿ ಇಷ್ಟಪಡಬಾರ್ದು? ಗುಡ್ ಕ್ವೆಶ್ಚನ್. ಈ ಪ್ರಶ್ನೆಗೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವಿಬ್ರು ಅದು ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳೋ ಮಟ್ಟಕ್ಕೆ ಇಷ್ಟಪಡೋ ಹುಡುಗಿನ ಇದಕ್ಕೆ ಮುಂಚೆ ಇನ್ನೊಬ್ಬ ವ್ಯಕ್ತಿ ಯಾಕೆ ಇಷ್ಟಪಟ್ಟಿರಬಾರ್ದು? ಅಥವಾ ಆಕೆನೇ ಯಾಕೆ ಇನ್ನೊಬ್ಬನ ಪ್ರೀತಿಸಿರಬಾರ್ದು? ನಾನು ಕೇಳಿದ್ದು ಪ್ರಶ್ನೆ ನಿಜನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ನೀವು ಅಮೂಲಿನ ಭೇಟಿ ಮಾಡಕ್ ಮುಂಚೆ ಇಂಥದ್ದೊಂದು ಆಲೋಚನೆ ನಿಮ್ಮ ತಲೆಯಲ್ಲಿರಲಿ ಅಂತ ಹೇಳಿದೆ. ಅಮೂಲಿನ ಎಲ್ಲಿ ಕರ್ಕೊಂಬರ್ಬೇಕು ಅಂತ ಹೇಳಿ ನೀವು ಹೇಳಿದ ಜಾಗಕ್ಕೆ ನಾನೇ ಕರ್ಕೊಂಬರ್ತೀನಿ. ನಿಮ್ಮ ಪ್ರೀತಿ ವಿಚಾರನ ಆಕೆ ಹತ್ರ ಮಾತಾಡಿ ನಿಮ್ಮಿಬ್ಬರಲ್ಲಿ ಆಕೆ ಒಬ್ಬನ ಇಷ್ಟಪಟ್ಟಿದ್ದೆ ಆದರೆ ಅದರಿಂದ ಸಂತೋಷ ಪಡೋ ಮೊದಲನೇ ವ್ಯಕ್ತಿ ನಾನೇ ಆಗಿರ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಬಾಯ್. ಅಮೂಲ್ಯ, ನಾವು ನಮ್ಮ ಮನಸ್ಸಿನಲ್ಲಿರೋ ನಿನ್ ಮೇಲಿನ ಪ್ರೀತಿನ ನೇರವಾಗಿ ತಿಳಿಸಿದ್ದೀವಿ. ಇವಾಗ ನಮಗೆ ಬೇಕಾಗಿರೋದು ನಿನ್ನಿಂದ ಉತ್ತರನೇ ಹೊರತು ನಿನ್ನ ಮೌನ ಅಲ್ಲ. ನಾವಿಬ್ರು ಯಾವತ್ತಾದ್ರೂ ಒಂದಿನ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತೀವಿ ಅನ್ನೋ ವಿಚಾರದಲ್ಲಿ
ನಮ್ಮ ತಂದೆ ತಾಯಿಗೆ ನಂಬಿಕೆ ಇರಲಿಲ್ಲ. ಆದರೆ ಇವತ್ತು ನಾವಿಬ್ಬರು ಸ್ನೇಹಿತರಾಗಿ ನಿನ್ನ ಮುಂದೆ ಬಂದು ನಿಂತಿರೋದಕ್ಕೆ ನಿನ್ನ ಮೇಲಿನ ಪ್ರೀತಿನ ಕಾರಣ ಅಮೂಲ್ಯ. ಮತ್ತೆ ನಮ್ಮಿಬ್ಬರ ನಡುವೆ ದ್ವೇಷ ಪೈಪೋಟಿ ಬೆಳಿಬಾರ್ದು ಅಂದರೆ ನೀನೀಗ ನಿನ್ನ ಪ್ರೀತಿ ನಮ್ಮಿಬ್ಬರಲ್ಲಿ ಯಾರಿಗೆ ಅಂತ ಹೇಳಲೇಬೇಕು. ನಮ್ಮಿಬ್ರಲ್ಲಿ ನೀನು ಯಾರನ್ನ ಇಷ್ಟಪಟ್ಟರು ಇನ್ನೊಬ್ರು ಖುಷಿಯಾಗಿ ನಿನ್ನಿಂದ ದೂರ ಉಳಿಯೋದು ಅಂತ ನಿರ್ಧಾರ ಮಾಡಿ ನಾವಿಲ್ಲಿಗೆ ಬಂದಿರೋದು. ನಿನ್ನ ನಿರ್ಧಾರ ಏನು ಅಂತ ಹೇಳ ಅಮೂಲ್ಯ. ನೀವು ಅನುಮತಿ ಕೊಟ್ರೆ ನಾನು ಇಲ್ಲಿಂದ ಹೊರಡಬೇಕು ಅನ್ಕೊಂಡಿದ್ದೀನಿ. ನೀನು ಹೊಡೋದ್ರಿಂದ ಇಲ್ಲಿ ಯಾರ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನಾವು ನಮ್ಮ ಮನಸ್ಸಿನಲ್ಲಿರೋದನ್ನ ಹೇಗೆ ನೇರವಾಗಿ ಹೇಳಿದ್ವೋ ಹಾಗೆ ನಿನ್ನ ಮನಸ್ಸಿನಲ್ಲಿರೋದನ್ನ ನೇರವಾಗಿ ಹೇಳ್ಬೇ. ನೀನೇ ಫೋರ್ಸ್ ಮಾಡ್ತೀಯಾ? ಹೋಗ್ಲಿ ಬಿಡೋ, ನೀನು ಹೊರಡು ಅಮೂಲ್ಯ, ನೀನು ಹೊರಡು. ಪ್ರಪಂಚದಲ್ಲಿ ದುರಾಸೆ ಏನೋ ದುಟ್ಟಿರೋದೆ ಇವ್ರಂಥವ್ರಿಂದ. ಮನಸ್ಸಲ್ಲಿ ನಾನು ಇಂಥವ್ರನ್ನ ಪ್ರೀತಿಸ್ಬೇಕು, ಅಂಥವ್ನ ಮದುವೆ ಆಗಬೇಕು ಅನ್ಕೊಂಡು ಆಕೆ ಮನಸ್ಸಿನಲ್ಲಿ ಒಬ್ಬ ದೊಡ್ಡ ಪೊಲಿಟಿಷಿಯನ್ ಮಗನೋ ಇಲ್ಲ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಮಗನೋ ಇದ್ರೆ ನಮ್ಮಂಥವ್ರ ಪ್ರೀತಿ ಇವಳಿಗೆಲ್ಲ ಅರ್ಥ ಆಗುತ್ತೆ. ಅಮೂಲ್ಯ, ನಿನ್ನ ಮನಸ್ಸಲ್ಲಿ ಆ ಥರದ್ದೇನಾದ್ರೂ ಆಸೆ ಇದ್ರೆ ಅದನ್ನಾದ್ರೂ ನೇರವಾಗಿ ಹೇಳು. ನಿನ್ನನ್ನು ಪ್ರೀತಿಸೋ ಯೋಗ್ಯತೆ ನಮಗಿಲ್ಲ ಅಂತ ನಾವು ಸುಮ್ಮನಾಗ್ಬಿಡ್ತೀವಿ. ಆ ಮಾತನ್ನ ಹೇಳೋದಕ್ಕೆ ಮುಂಚೆ ಈ ಮಾತನ್ನ ನೆನಪಲ್ಲಿ ಇಟ್ಕೋ. ಯೋಗ್ಯತೆ ನೋಡಿ ವ್ಯಕ್ತಿನ ಪ್ರೀತಿಸಿದ್ರೆ ಅವನಿಂದ ಪ್ರೀತಿ ಸಿಗಲ್ಲ. ಯಾಕಂದ್ರೆ ಅವನ ಪ್ರೀತಿಗೇನೆ ಯೋಗ್ಯತೆ ಇರೋದಿಲ್ಲ. ನೀವು ಹೇಳೋದೆಲ್ಲ ಮುಗಿತಾ? ಇನ್ನೂ ಏನಾದ್ರೂ ಬಾಕಿ ಇದ್ರೆ ಅದನ್ನು ಹೇಳ್ಬಿಡಿ. ಸಾರಿ ಅಮೂಲ್ಯ, ನಾವೇನಾದ್ರು ತಪ್ಪಾಗಿ ಮಾತಾಡಿದ್ರೆ. ನನ್ನ ಮನಸ್ಸಿನಲ್ಲಿರೋದು ನನ್ನ ಪರ್ಸನಲ್. ಅದನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ಬಿಡೋದು ನನ್ನ ನಿರ್ಧಾರಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಇವತ್ತು ನನ್ನ ನಿರ್ಧಾರಕ್ಕೆ ವಿರುದ್ಧವಾಗಿ ನನ್ನ ಮನಸ್ಸಿನಲ್ಲಿರೋದನ್ನ ಹೊರಗಾಗ್ತಾ ಇದ್ದೀನಿ. ಏನಂದ್ರಿ? ಯೋಗ್ಯತೆ ನೋಡಿ ವ್ಯಕ್ತಿನ ಪ್ರೀತಿಸಿದ್ರೆ ಅವನಿಂದ ಪ್ರೀತಿ ಸಿಗಲ್ಲ ಅಂದ್ರಲ್ಲ. ನಾನು ಒಬ್ಬ ವ್ಯಕ್ತಿನ ಪ್ರೀತಿಸ್ದೆ. ನನ್ನ ಪ್ರೀತಿ ಯಾವ ಥರದ್ದು ಗೊತ್ತಾ? ಇವತ್ತಿನವರೆಗೂ ಆ ವ್ಯಕ್ತಿ ನಿಜವಾದ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ನಾನು ಪ್ರೀತಿಸಿದ ವ್ಯಕ್ತಿ ನೀವು ಹೇಳ್ದಾಗೆ ಒಬ್ಬ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಮಗನೋ ಇಲ್ಲ ದೊಡ್ಡ ಪೊಲಿಟಿಷಿಯನ್ ಮಗನೋ ಆಗಿರಲಿಲ್ಲ. ಅವನೇನಾಗಿದ್ದ ಗೊತ್ತಾ? ಎಕ್ಸ್ಕ್ಯೂಸ್ ಮೇ, 1,000 ರೂಪಾಯ ಯಾಕೆ? ಓವರ್ ಸ್ಪೀಡಿಂಗ್. ನಾನು ಬಂದ ರೋಡಲ್ಲಿ ಸ್ಪೀಡ್ ಲಿಮಿಟ್ ಏನು ಇರಲಿವಲ್ಲ. ಸ್ಪೀಡ್ ಲಿಮಿಟ್ ಬೋರ್ಡ್ ಇಲ್ಲ ಅಂದ ಮಾತ್ರಕ್ಕೆ ಸಿಟಿ ಲಿಮಿಟ್ನಲ್ಲಿ ನಿನಗೆ ಇಷ್ಟ ಬಂದಿದ್ದ ಸ್ಪೀಡ್ನಲ್ಲಿ ಓಡಿಸಬಹುದು ಅಂತ ಯಾರೂ ಹೇಳಿಲ್ಲ. ನಾನು ಯಾರು ಅಂತ ಗೊತ್ತಾ? ಯಾರು? ಬೆಳಗಾಂ MP ರಮೇಶ್ ಬಂಗಡಿ ಅವ್ರ ಮಗ. ಮಿಸ್ಟರ್ ಬಂಗಡಿ, 2,000ನಾ? 1,000 ಓವರ್ ಸ್ಪೀಡಿಂಗ್ಗೆ, 1,000 ನಿಮ್ಮ ಅಪ್ಪನ ಹೆಸರು ಹೇಳಿದಕ್ಕೆ. ಮಿಸ್ಟರ್, ಏನ್ರಿ ನಿಮ್ಮ ಹೆಸರು? 2,000 ರೂಪಾಯಿ ಫೈನು ಕಟ್ಟಬೇಕಷ್ಟೇ. ನಾನು ಆ ಫೈಲ್ಸ್ ತೊಗೊಂಡು ನೇರವಾಗಿ ನಿಮ್ಮ ಆಫೀಸ್ಗೆ ಬಂದ್ಬಿಡ್ತೀನಿ. ಆಲ್ ರೈಟ್ ಮೇಡಮ್. ಸರ್, ಗಣೇಶ್, ಆ ಖಾನಾಪುರದ ಆಕ್ಸಿಡೆಂಟ್ ಫೈಲ್ ರೆಡಿ ಏನ್ರಿ? ಹಾಂ, ಜಸ್ಟ್ ಈಗ ತಾನು ರೆಡಿ ಮಾಡಿದೆ ಸರ್. ಅದನ್ನ ತೊಗೊಂಡು ಬನ್ನಿ SP ಆಫೀಸ್ಗೆ ಹೋಗಿ. ಸರಿ ಸರ್. ಒಂದು ನಿಮಿಷ, ಇದರಲ್ಲಿ 5,000 ರೂಪಾಯಿ ಇದೆ. ಇದು ನನ್ನ ತಂಗಿ ಕಾಲೇಜ್ ಅಡ್ರೆಸ್ಸು. ಯಾರನ್ನಾದ್ರೂ ಕಳಿಸಿ ಇದನ್ನ ಆಕೆಗೆ ತಲುಪಿಸ್ಬಿಡಿ. ಆಯಿತು ಸರ್. अर्धा दिन रजा केळिದ್ರು ರಪ್ಪನ ಮನೆಗೆ ಕೊಟ್ಟು ಸಾಹೇಬ मी जातो की बघ माझ्या मध्ये 5,000 रुपये ಇದು ಸಾಹೇಬ್ರ ತಂಗಿ ಅಡ್ರೆಸ್ ಅವ್ರಿಗೆ ತಲುಪಿಸ್ಬಿಟ್ಟು ತೊಲಗೋಗ್. सर RLS कॉलेजಲ್ಲಿ ಐತ್ರಿ ಸಾಹೇಬ್ರೆ. मी ಟಿಳಕ್ ವಾಡಿಲ್ಲ जातो घरात वाट बघत असतो. ಓತು ಕುಟ್ಟದರ್ ಜಾಬಾ, ಮೊದಲು ಇದನ್ನ ತಲುಪಿಸೋ. ಅದಕ್ಕೆ ಮುಂಚೆ ಇದನ್ನೆಲ್ಲ ಎತ್ತಿಟ್ಬಿಡೋಗು. ಅಲ್ರಿ ಸರ್ ಸಾಹೇಬ್ರೆ. ಮಿಸ್ಟರ್ ಗಣೇಶ್, ಈ ಮನುಷ್ಯ ಏನು ಹಲೋ ಗಣೇಶ್ ರಾವ್, ಕೈ ಕೆಳಗೆ ಕೆಲಸ ಮಾಡಬಾರ್ದು. ನಾಯಿ ಜೀವ್ರಿ. ಎಲ್ರಿ ನಿಮ್ಮ SI? ಈಗಷ್ಟೇ SP ಆಫೀಸ್ ಹೋದ್ರಲ್ರಿ ಸರ್. ಅವ್ರಿಗೇನು ಬುದ್ಧಿಗಿದ್ದಿ ಇದೇನ್ರಿ? ಅರ್ಜೆಂಟ್ ಆಗಿ ಬಂದು ನೋಡಕ್ ಹೇಳ್ಬಿಟ್ಟು ಅವರೇ ಎಲ್ಲ ಹೊರಗಡೆ ಹೋಗ್ಬಿಟ್ರೆ ನಮ್ಗೇನ್ ಬೇರೆ ಕೆಲಸ ಇಲ್ವಾ? ಹೇಳೋದೊಂದು ಬಹಳ ಕರೆಕ್ಟ್ ಆಗಿ ಹೇಳಿದ್ರು ನೋಡ್ರಿ ಸಾಹೇಬ್ರೆ. ಅವ್ರು ಮಾಡೋ ಕೆಲಸನ ಹಂಗ್ರಿ, ಹೇಳೋದೊಂದು ಮಾಡೋದೊಂದು. ನಮಗೂ ಹಂಗ ಮಾಡಿಟ್ಟಾರ ನೋಡ್ರಿ. ಈಗ ಹೋಗ್ಲಿ ಬಿಡಿ, ಅವ್ರು ಬಂದ್ಮೇಲೆ ನಾನ್ ಬಂದಿದ್ದೆ ಅಂತ ಹೇಳಿ. ಯಾರು ಬಂದಿರ ಅಂತ ಹೇಳ್ಬೇಕ್ರಿ? ಎಷ್ಟೊತ್ತಾದ್ರೂ ಇವತ್ತು ಬಂದು ಮೀಟ್ ಮಾಡ್ಲೇಬೇಕು ಅಂತ ಹೇಳಿದ್ರಂತಲ್ಲ, ಆ ಫ್ರೆಂಡ್ ಬಂದಿದ್ರು ಅಂತ ಹೇಳಿ. ಸಾಹೇಬ್ರೆ ಏನ್ರಿ ನೀವು ನಮ್ಮ ಸಾಹೇಬ್ರ ಫ್ರೆಂಡ್ ಏನ್ರಿ? ಎಕ್ಸ್ಕ್ಯೂಸ್ ಮೀ ಸರ್, ನೀವು ಯಾವ ಕಡೆ ಹೊಂಟ್ರಿ? ರೀ, ನಾನು ಹೋಗೋ ದಾರಿ ಇರೋ ಜಾಗ ನಾನು ಅಲ್ಲಿಗೆ ಹೋದ್ಮೇಲೆನೆ ನನಗೆ ಗೊತ್ತಾಗೋದು. ಏನ್ ಹೇಳಿ? ಏನಿಲ್ರಿ, ಒಂದು ಸಣ್ಣ ಕೆಲಸ ಇತ್ತು. ಇದ್ರಾಗ 5,000 ರೂಪಾಯಿ ಅದಾವ್ರಿ. ಈ ಅಡ್ರೆಸ್ಸಿಗೆ ಮುಟ್ಟಿಸ್ಬೇಕಾಗಿತ್ತು. ಇದು ನಿಮ್ ಫ್ರೆಂಡ್ ಅವ್ರದ ಕೆಲಸ ರೀ. ದೊಡ್ಡ ಸಾಹೇಬ್ರು ಅವ್ರ ಕೈ ಹಾಕೊಟ್ಟಾರೆ, ಅವ್ರು ನಮ್ಮ ಕೈ ಹಾಕೊಟ್ಟು ನೀಚಳಾಗಿ ಹೋಗ್ಬಿಟ್ಟಾರ. ಆಹಾ, ನಾಯಿಗೆ ಹೇಳಿದ್ರೆ ನಾಯಿ ಡ್ಯಾಶ್ ಹೇಳ್ತಂತೆ, ಆತರನ? ಎಂತ ಮಾತಾಡ್ತೀರಿ? ಹಂಗಲ್ರಿ ಸಾಹೇಬ್ರ. ಕೆಲವು ಟೈಮ್ ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ನಮ್ ಸುಖ ಜಾಸ್ತಿ ಆಗುತ್ತೆ ಅಂತ ಎಲ್ಲೋ ಕೇಳಿದ್ದೀನಿ. ಸರಿ ಕೊಡಿ. ಹಲೋ
ಗುಡ್ ಮಾರ್ನಿಂಗ್ ಸಾಹೇಬ್. ತಲುಪಿಸಿದ್ದೀನಿ ಸಾಹೇಬ್. ಹೋಯ್ಕೆ ಸಾಹೇಬ್ ನೀವು विचारण करो ना 2 मिनटात फोन करतो साहेब. देसाई ಸರ್ कल 5000 दिलो ना ते काय झालं? अहो इಷ್ಟೊತ್ತಿನ ಮಟ್ಟ ಸಾಹೇಬ್ರು ತಂಗಿ ಮುಟ್ಟಿರ್ತಾವ್ರಿ. मुठीरतवा पण तुम्ही गेला नाही काय? त्या दिवशी जरा अर्जंट होते ना, ಅದೇ ನಿಮ್ಮ ಫ್ರೆಂಡ್ ಬಂದಿದ್ರಲ್ರಿ ಅವ್ರ ಕೈಯಾಗ ಕೊಟ್ಟು ಕಳಿಸಿದ್ದೀನಿ ನಾನು. ಫ್ರೆಂಡಾ? ಯಾವನ್ರಿ ಅವನು? ಇನ್ನು ಹುಡುಗಿ ರೊಕ್ಕನೇ ಮುಟ್ಟಿಲ್ವಂತಲ್ರಿ? ದೇವಾರಿ ದೇವ असं काय म्हणतेहो साहेब, तुमचं मित्र ನಿಮ್ಮ ಫ್ರೆಂಡ್ ರೀ. ಆ ಮಣಕಾಲ ಮಟ್ಟ ಚಡ್ಡಿ ಹಾಕೊಂಡು ಕೊಳ್ಳಿಗೆ ಮಾಪ್ಲರ್ ಸುತ್ಕೊಂಡು ಚಸ್ಮಾ ಹಾಕೊಂಡು ಬಹಳ ಸ್ಟೈಲ್ನಾಗ ಬಂದಿದ್ ನೋಡ್ರಿ. ಅದ ಅವತ್ತಿ ನೀವು ಅರ್ಜೆಂಟ್ ಬೆಟ್ ಆಗಬೇಕಂತೇಳಿ ಹೇಳಿದ್ರಿ ಅಂತಲ್ಲ ಸರ್, ಆ ಫ್ರೆಂಡ್ ಅವ್ರ ಕೈಯಾಗ ಕೊಟ್ಟು ಕಳ್ಸಿನ್ರಿ. ಹಾ ಇವ್ರೇ ರೀ ಸಾಹೇಬ್ರ. ಮಾಯಲ್ಲ ಮಾರಿ ಸರ್ವೈತ್ ಬಿಡ್ರಿ. ಭಿಕ್ಷೆ ಬೇಡ್ಕೊಂಡು ತಿನ್ನೋ ನನ್ನ ಮಗನ್ಗೆ ಬಲವಂತವಾಗಿ ಬೈಕ್ ತುರ್ದಂಗ ಆಯ್ತಲ್ರಿ ನಿಮ್ ಕತೆ. ಪಕ್ಕ ದಗಲ್ ಬಾಜಿ ರೀ 420 ಹಲ್ಕಟ್ ನನ್ ಮಗ ರೀ ಇವನು. त्या दिवशी माझ ಬೈಕ್ ರಿಪೇರಿಗೆ ಅಂತ ಅನ್ವರ್ ಗ್ಯಾರೇಜ್ ಬಿಟ್ಟಿದ್ನಲ್ಲ, ಆ ನನ್ನ ಬೈಕ್ ನ ತಗೊಂಡೋಗಿ MP ಸಾಹೇಬ್ರ ಮಗನ ಹತ್ರ 2,000 ರೂಪಾಯಿ ಫೈನ್ ವಸೂಲಿ ಮಾಡಿದನ್ರಿ. ನೀವೇನಾದ್ರೂ ಮಾಡಿ ಇವತ್ ಸಂಜೆ 5 ಗಂಟೆ ಒಳಗಡೆ ಆ ಹುಡುಗಿಗೆ 5,000 ರೊಕ್ಕ ತಲುಪಬೇಕಷ್ಟೇ. ಇಲ್ಲ ಮಲ ಶೇಂಡಿಲ್ಲ ಅವಲೇತ್ ಮಗ. ಸಾಹೇಬ್ರೆ ಈ ಬದ್ಮಾಸ್ ನನ್ನ ಮಗ ಎಲ್ಲಿ ಸಿಗ್ತಾನೆ? ನನಗೂ ಒಂದ್ 5,000 ಪಾಂಪ್ಲೆಟ್ ಕೊಟ್ಟಿದ್ರೆ ಹಾಕಿ ಬರ್ತಿದ್ದೆ. ರಾಜಾ, ಇದು ಸ್ವತಃ ನನ್ನ ಎಲೆಕ್ಷನ್ ಪಾಂಪ್ಲೆಟ್ ಅದಾವು. ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಭವಿಷ್ಯನ ಹಾಳಾಗೋಗ್ಬಿಡ್ತೈತಿ. ಸಾವುಕಾರ, ನೀವು ಎಲೆಕ್ಷನ್ ನಿಂತೀರಿ, ನಯ್ಯ ಪೈಸ ಕೊಡ್ಬೇಡ್ರಿ. ಫ್ರೀಯಾಗಿ ಪಾಂಪ್ಲೆಟ್ ಹಾಕಿ ಹಂಗೆ ಊರ್ನಾಗ ಪ್ರಚಾರ ಮಾಡ್ಕೊಂಡು ಬಂದ್ಬಿಡ್ತೇನ್ರಿ. ನಮ್ಮ ಊರನಿಗೆ ನಂಬ್ರಿ. ಏ ಗಿರೀಶ, ಅಣ್ಣ ಇವನಿಗೊಂದು 5,000 ಪಾಂಪ್ಲೆಟ್ ಕೊಟ್ಟು ಕಳ್ಸಪ್ಪ. ಸರಿ ತಗೋ, ಇದೊಂದು 500 ರೂಪಾಯಿ ತಗೋ. ಇಲೆಕ್ಷನ್ ಗೆದ್ದು ಬಂದ್ಮೇಲೆ ಮನಿಗೆ ಬಂದ್ ಭೇಟಿ ಆಗೋ. ಸಾವುಕಾರ, ನಿಮ್ ಗುರ್ತೇನಂದ್ರಿ? ತಕ್ಕಡಿನೋಪ. 5,000 ತಕ್ಕಡಿಗ ಬಿಡ್ರಿ. ಅಬ್ದುಲ್, ನಿಂದ ಕಾರ್ಪೊರೇಷನ್ ಓಟ್ ಐತಿ, ತಕ್ಕಡಿಗ ಹಾಕ್ಬಿಡ. ವಾಷಿಂಗ್ ಮಷೀನ್ ಅಪ್ಸ್ಟೇರ್ಸ್. ಹಲೋ ಹಲೋ ಹಲೋ. ಛೇ, ಏನ್ರಿ ನಿಮ್ಮ ಅಂಗಡಿಯಲ್ಲಿ ನೆಟ್ವರ್ಕ್ ಸಿಗಲ್ಲ? ನನ್ನ ಮೊಬೈಲ್ ತಗೊಳ್ಳಿ ಸರ್, ಯೂಸ್ ಮಾಡಿ. ಹಾ, ಇಲ್ಲೇ ಮ್ಯಾನೇಜರ್ ಫೋನ್. ಬೇಡ 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 ಬೇಡ, ನೀವೆಲ್ಲೂ ಹೋಗ್ಬೇಡಿ. ನೀವಿರೋ ಜಾಗದಲ್ಲೇ ಇರಿ, ನಾನೇ ಬರ್ತೀನಿ. ಬೇಡಮ್ಮ, ನೀವು ಅಲ್ಲೇ ಇರಿ, ನಾನು ಬರ್ತಾ ಇದ್ದೀನಿ. ನಾನು ಬಂದೆ 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 ಚಾವಿ, ನಾನು ಬಂದೆ. ಎಂತ ತುಡುಗ ನನ್ನ ಮಗ ಅದ ನೀವು? 800 ಸಾಯ 50 500 650. ಏ ಬಾಬು, ಬೆಳಗ್ಗೆ ಕಾಕಾಗೆ ಏಮರ್ಸಿದ್ 700 ತೆಗಿ. ಅದನ್ನು ತೆಗಿಬೇಕಾ? ತೆಗೆದು ಹಾಕ್ಲಿ. ಒಟ್ನಾಗ ಎಲ್ಲ 3,300 ಕಿಸೆನಾಗ ಇಟ್ಕೊಂಡಿದ್ರೆ ಕೊಡ್ರಲಿ. ದೋಸ್ತ್ ಬಾಳ್ ಪ್ರಾಬ್ಲಮ್ನಾಗ ಅದಾನು. ಇದ್ದದೆಲ್ಲ ಈಗ ಪೂಜೆ ಹಾಕ್ಲಿಲ್ವಾ? ಪಾಂಪ್ಲೆಟ್ ಕಾಲರ್ ಅಲ್ಲಿ ಎಷ್ಟಿಟ್ಟಿದ್ಯಾ? ಕಲರ್ ಕಲರ್ ಎಲ್ಲಿ ಹತ್ರ ಬಾ. ಯಾಕಪ್ಪ? ನಿನ್ ಫೇಸ್ ಕಲರ್ ನೋಡಿ ಬಹಳ ವರ್ಷ ಆಯ್ತು, ಬಾರೋ ನೋಡ್ತೀನಿ. ನೋಡಪ್ಪ ನನ್ನ ಮಗನೇ. ಏನೋ ನೀನು ಎಮರ್ಜೆನ್ಸಿ ಪಾಪ ಹುಡುಗರು ಸುಸ್ತಾದ್ರೆ ಡ್ರಿಪ್ಸ್ ಹಾಕೋನಂತ ಇಟ್ಕೊಂಡಿದ್ರೆ ಅದನ್ನು ಕಿತ್ಕೋತಿ. ಏನ್ ದೋಸ್ತ ನೀನು? ಹಾಕ್ಸ್ತಾನೆ ಹಿಟ್ಲರ್. ಇನ್ನು 3,500, ಇನ್ನು 1,500 ಕಡಿಮೆ ಬರುತ್ತಲ್ಲ. ಲೇ ಪಚ್ಚಿ, ಒಂದ್ ಐಡಿಯಾಲೆ. ಈಗ ನೆನ್ನೆ ಹಿಟ್ಲರ್ ನಿನಗ ಈ ರೊಕ್ಕ ಯಾರು ಕೊಡಂತ ಹೇಳಿದ? ಪ್ರವೀಣ್ ಸಬ್ ಇನ್ಸ್ಪೆಕ್ಟರ್ ತಂಗಿಗೆ. ಈಗ ಈ 3,500 ರೂಪಾಯಿ ತಗೊಂಡ್ ಹೋಗಿ ನೀನ್ ಅವ್ನ ಕಾಲ್ ಹಿಡಿದ್ರು ಅವ್ನ್ ನಿನಗ್ ಸುಮ್ಮನೆ ಬಿಡುದಿಲ್ಲ. ಈ ರೊಕ್ಕ ತಗೊಂಡೋಗಿ ಅಕ್ಕಿ ಕೈ ಕೊಟ್ರೆ ಹೆಂಗ? ಯಾಕಂದ್ರೆ ಹುಡುಗಿರ್ ಮನ್ಸು ಬಹಳ ಸಾಫ್ಟ್ ಇರ್ತೈತಿ, ವರ್ಕೌಟ್ ಆಗುದಿಲ್ಲೇನ? ನಮಸ್ಕಾರ ರೀ. ನಮಸ್ಕಾರ ರೀ. ನಮ್ಗೆ ಅಮೂಲ್ಯ ಮೇಡಮ್ ಅವ್ರು ಭೇಟಿ ಆಗ್ಬೇಕಾಯ್ತ್ರಿ. ವಿಚ್ ಅಮೂಲ್ಯ ಡು ಯು ವಾಂಟ್? ನಮಗೆ ಇಂಗ್ಲಿಷ್ ತಿಳಿಯಾಕಿಲ್ರಿ. ನಿಮ್ಗೆ ಯಾವ ಅಮೂಲ್ಯ ಬೇಕಿತ್ತು ಅಂದೆ? ಟ್ರಾಫಿಕ್ ಸಾಹೇಬ್ರು ಪ್ರವೀಣ್ ಡಿಸೋಜ್ ಅದಾರಲ್ರಿ, ಅವ್ರ ತಂಗಿರಿ. ಓ, ಡಿಸೋಜಾ. ಡಿಸೋಜಾ? ಎಸ್ ಮ್ಯಾಮ್. ಏನ್ ಬೇಕು? ಏನ್ರಿ ಮಾಡ್ತಾ ಇದ್ದೀರಾ ನೀವು? ನಮಸ್ಕಾರ ಮೇಡಮ್. ಏನ್ರಿ ಮಾಡ್ತಾ ಇದ್ದೀರಾ ನೀವು? ಕಾರ್ಯಸಿದ್ಧಿ ಡ್ಯಾಶ್ ಡ್ಯಾಶ್ ಅಂತಾರೆ, ಅದೇ ಮೇಡಮ್ ಕಾರ್ಯಸಿದ್ಧಿ ಕತ್ತೆ ಕಾಲು. ವಾಟ್ ಡು ಯು ಮೀನ್? ಅಯ್ಯೋ, ನೀವು ಅದು ಅಂತ ಹೇಳ್ತಾ ಇಲ್ಲ ಮೇಡಮ್, ನಾನು ಈಗಿರೋ ಪರಿಸ್ಥಿತಿ ಅದು ಅಂತ ಹೇಳ್ದೆ ಅಷ್ಟೇ. ನಾನಿರೋ ಪರಿಸ್ಥಿತಿಲಿ ನಿಮ್ ಕಾಲಿಗೆ ಬೀಳದೆ ಬೇರೆ ದಾರಿನೇ ಇಲ್ಲ ಮೇಡಮ್. ಅದೇನು ಅಂತ ಸರಿಯಾಗಿ ಹೇಳ್ರಿ.
ಇದನ್ನ ತಗೊಳ್ಳಿ ಮೇಡಮ್. ಏನ್ರಿ ಇದು? 3,500 ದುಡ್ಡು. ನನಗೆ ಯಾಕೆ ಕೊಡ್ತಾ ಇದ್ದೀರಾ? ನಿಮ್ಮ ದುಡ್ಡು ನಿಮಗೆ ಕೊಡದೆ ಇನ್ಯಾರು ಕೊಡೋಣ ಮೇಡಮ್? ಅರ್ಥ ಆಗ್ಲಿಲ್ಲ. ಅದು ನಿನ್ನೆ ನಿಮ್ಮ ಬ್ರದರು 5,000ನ ನಮ್ಮ ಅಂಕಲ್ ಕಡೆ ಕೊಟ್ಟು ನಿಮಗೆ ತಲುಪಿಸಿದ್ರಂತೆ. ನಮ್ಮ ಅಂಕಲ್ ಆ ಕೆಲಸ ನನಗೆ ತಗ್ಲಾಕ್ಬಿಟ್ರು. ನನ್ನ ಹಣೆ ಬರ ಸರಿಯಾಗಿರ್ಲಿಲ್ಲ. ಅದೇನೋ ಹೇಳ್ತಾರಲ್ಲ, ಹಾದಿಲಿ ಹೋಗೋ ಮಾರಮ್ಮನ್ನ ಡ್ಯಾಶ್ ಕರೆದ್ರು ಅಂತ. ಹಂಗೆ ಆ ದುಡ್ಡು ತೊಗೊಂಡು ಇಲ್ಲಿಗೆ ಬರ್ತಾ ಇದ್ನಾ, ಕರೆಕ್ಟಾಗಿ ರಾಣಿ ಚೆನ್ನಮ್ಮ ಸರ್ಕಲಲ್ಲಿ ಸಿಗ್ನಲ್ ಬಿತ್ತು. ನನ್ನ ಬೈಕಿಗೆ ಬ್ರೇಕ್ ಇತ್ತು, ಸಡನ್ನಾಗಿ ನಿಲ್ತು. ಆದರೆ ನಾನು ಹಿಂದೆ ಇದ್ದಿದ್ದ ಕಾರ್ನವನಿಗೆ ಬಲಗಾಲ್ ಸ್ವಲ್ಪ ಉದ್ದ, ಆಕ್ಸಿಲರೇಟ್ರಿಂದ ಕಾಲು ತೆಗಿಯೋದು ಸ್ವಲ್ಪ ಲೇಟ್ ಆಯಿತು. ಹಾಗೆ ಹಿಂದೆಯಿಂದ ನನಗೆ ಇಕ್ದ. ನಾನು ಹಂಗೆ ಮುಂದೆ ಹೋಗ್ಬಿಟ್ಟು ಚಿಕ್ಕೋಡಿ ಅಜ್ಜಿಗೆ ಇಕ್ಬಿಟ್ಟೆ. ಕೆಳಗಡೆ ಬಿದ್ದಿರೋ ಚಿಕ್ಕೋಡಿ ಅಜ್ಜಿ ನೋಡ್ತೀನಿ, ಕೈ ಮೈ ಬಾಯಿ ಎಲ್ಲ ರಕ್ತ ಮೇಡಮ್. ಅಯ್ಯೋ, ಇದೇ 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 ಥರ ಮೇಡಮ್ ನನಗೂ ಫೀಲ್ ಆಗಿದ್ದು ಅಲ್ವೇನ್ರ? ನನ್ನ ಮಕ್ಕಳ ನೀವೆಲ್ಲರೂ ಇದ್ರಿ ಅಲ್ಲಿದ್ದವರು ಒಬ್ಬರು ಸಹಾಯಕ್ಕೆ ಬರಲಿಲ್ಲ ಮೇಡಮ್. ಅನಾಮತ್ ಅಜ್ಜಿನ ನಾನು ಒಬ್ಬನೇ ಹೆಗಲ ಮೇಲೆ ಹೊತ್ಕೊಂಡು ಜನರಲ್ ಹಾಸ್ಪಿಟ್ಲಿಗೆ ಹೋದೆ, ಅಡ್ಮಿಟ್ ಮಾಡಿದೆ, ಟ್ರೀಟ್ಮೆಂಟ್ ಕೊಡಿಸ್ದೆ. ರಾತ್ರಿ ಎಲ್ಲ ಅಜ್ಜಿ ಪಕ್ಕದಲ್ಲೇ ಕಾಯ್ತಾ ಇದ್ದೆ ಮೇಡಮ್. ಬೆಳಗ್ಗೆ ಎದ್ದು ನೋಡಿದ್ರೆ 1,500 ರೂಪಾಯಿ ಬಿಲ್ ಆಗಿದೆ ಅಂತ ನನ್ನ ಕೈಗೆ ಕೊಟ್ಬಿಟ್ರು. ಪಾಪ ಅಜ್ಜಿಗೆ ಬೇರೆ ಹಿಂದೂ ಮುಂದೆ ಯಾರೂ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನನ್ನ ಹತ್ರ ಇದ್ದಿದ್ದು ನಿಮ್ಮ ದುಡ್ಡಲ್ಲಿ ಆ 1,500 ರೂಪಾಯಿ ಕೊಟ್ಬಿಟ್ಟು ಈಗ ಹೀಗೆ ಬಂದು ನಿಂತಿದ್ದೀನಿ ಮೇಡಮ್. ಅಲ್ರಿ, ನಮ್ಮ ಅಣ್ಣ ಹಣ ಕೊಟ್ರೆ 100 ಇಲ್ಲ 500 ನೋಟ್ನಲ್ಲಿ ಕೊಟ್ಟಿರ್ತಾರೆ. ನೀವ್ ನೋಡಿದ್ರೆ ಈ ತರ ಚಿಲ್ಲರೆಲ್ ಕೊಡ್ತಾ ಇದ್ದೀರಾ? ಕರೆಕ್ಟ್ ಮೇಡಮ್. ನಿಮ್ಮ ಅಣ್ಣ ಕೊಟ್ಟಿದ್ದು 500 ರೂಪಾಯಿ ನೋಟ್ಗಳೇ. ಅದು ಹಿಂಗಾಯ್ತು ಅಂದರೆ, ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ಆ ಅಜ್ಜಿ ಬದುಕುಳಿದ್ರೆ ಬೆಳಗಾಂ ಸಿಟಿಲಿರೋ ಭಿಕ್ಷುಕರಿಗೆಲ್ಲ ಭಿಕ್ಷೆ ಹಾಕ್ತೀವಿ ಅಂತ ಹರಕೆ ಹೊತ್ಕೊಂಡ್ಬಿಟ್ಟಿದ್ರು. ಆ ಅಜ್ಜಿ ಬದುಕುಳಿದ್ಬಿಟ್ರು. ಭಿಕ್ಷೆ ಹಾಕ್ಲೇಬೇಕಲ್ವಾ? ಇನ್ನು ಭಿಕ್ಷೆ ಅಂದರೆ 100, 200 ಹಾಕೋಕ್ಕಾಗತ್ತೆ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ತಾನೆ. ಅದಕ್ಕೆ ನಿಮ್ಮ ಅಣ್ಣನ ದುಡ್ಡನ್ನೆಲ್ಲ ಚಿಲ್ಲರೆ ಮಾಡಿಸಿದ್ವಾ. ಭಿಕ್ಷೆ ಎಲ್ಲ ಹಾಕಾದ್ಮೇಲೆ ನಮ್ಮದು ಎಲ್ಲ ಚಿಲ್ಲರೆ ಗಿಲ್ರೆ ಸೇರಿಸಿ ಆಗಿದ್ದು 3,500ನ ನಿಮ್ಮ ಕೈಗೆ ಇಟ್ಟು ಹೋಗೋಣ ಅಂತ ಬಂದ್ವಿ ಮೇಡಮ್. ಬಾಕಿ 1,500? ಅದಕ್ಕೆ ತಾನು ಕಾಲಿಗೆ ಬಿದ್ದಿದ್ದು. ವಾಟ್? ಅಯ್ಯೋ, ಮನ್ನಾ ಮಾಡಿ ಅಂತ ಹೇಳ್ತಾ ಇಲ್ಲ ಮೇಡಮ್. 1-2 ದಿವಸ ಟೈಮ್ ಕೊಡಿ, ಕಷ್ಟಪಟ್ಟು ದುಡ್ಡು ತೀರಿಸ್ಬಿಡ್ತೀನಿ. ಸರಿ, ಹಾಗಾದ್ರೆ ಇದು ನಿಮ್ಮ ಹತ್ರನೇ ಇಟ್ಕೊಂಡಿದ್ದು 2 ದಿನ ಆದ್ಮೇಲೆ ಒಟ್ಟಿಗೆ 5,000ನ 100 ಇಲ್ಲ 500 ನೋಟಲ್ಲೇ ಕೊಡಿ. ಹಾ ಮೇಡಮ್, ನೀವ್ ಹೇಳ್ದಾಗೆ ಆಗ್ಲಿ. ನಾಳೆ ನಾಡ್ದಲ್ಲಿ ತಂದು ಕೊಡುವ. ಬರ ಮೇಡಮ್, ನಿಂತ್ಕೊಳ್ಳೋ. ಮೇಡಮ್ ನಿಂತ್ಕೊಳ್ಳಿ. ನಿಮಗೆ ನನ್ನ ಮೇಲಿರೋ ನಂಬಿಕೆಗೆ ಬೇಕಾದ್ರೆ ಇನ್ನೊಂದ್ಸರ್ತಿ ಇಲ್ಲೇ ಕಾಲಿಗೆ ಬಿದ್ಬಿಡ್ತೀನಿ. ಆದರೆ ಈ ಕವರ್ ಮಾತ್ರ ನಿಮ್ಮ ಹತ್ರನೇ ಇರಲಿ. ಹಾಗೆ ಮೇಡಮ್, ನಿಮ್ಮ ಅಣ್ಣ ಕೇಳಿದ್ರೆ 5,000 ರೂಪಾಯಿ ತಲುಪ್ತು ಅಂತ ಹೇಳ್ಬಿಡಿ ಪ್ಲೀಸ್. ಸರಿ, ಥ್ಯಾಂಕ್ಸ್. ನಮ್ಮ ಮನೆ ಸ್ವಂತ ಮನೆ. ಕೇರಪ್ಪ, ರಾತ್ರಿ ಊಟದ ವ್ಯವಸ್ಥೆ ಏನು ಮಾಡಿದ್ದೀರಾ? ಯಾಕೆ? ದುಡ್ಡಿಲ್ಲ ಅದಕ್ಕೆ. ಸರಿ, ಇಲ್ಲೇ ಏನಾದರೂ ಮಾಡ್ಬೋದಿತ್ತಲ್ಲ. ನೋಡಿಲ್ಲ. ಯೋ, ಏನ್ರ ನಿಮ್ಮ ಪ್ರಾಬ್ಲಮ್ಮು? ಎಲ್ಲ ನಿಂದೆ. ಆ ಹುಡುಗಿ 3,500 ನೀವೇ ಇಟ್ಕೊಳ್ಳಿ ಅಂತ ಹೇಳುವಾಗ ಇಟ್ಕೊಂಡಿರ್ಬೇಕಿತ್ತು. ನಾವೇನು ಖರ್ಚು ಮಾಡಿಬಿಡ್ತಿದ್ದೀವ? ಓಹೋ, ಸರಿ. ಆ ದುಡ್ಡು ನಮ್ಮ ಹತ್ರನೇ ಇದೆ ಅಂತ ಇಟ್ಕೊಳ್ಳಿ. ಇಲ್ದೇ ಇರೋದನ್ನ ಇದೆ ಅಂತ ಇಟ್ಕೊಳ್ಳೋದಕ್ಕೆಲ್ಲ ಆಗಲ್ಲ. ಅದಕ್ಕೆ ನನ್ನ ಮಕ್ಕಳ ಆ ದುಡ್ಡು ಏನಾದರೂ ಇಟ್ಕೊಂಡಿದ್ದಿದ್ರೆ ನಿಮ್ಮ ಕೈ ಬಾಯಿ ಯಾವುದು ನೆಟ್ಗಿರಲ್ಲ ಅಂತ ಗೊತ್ತಿದ್ಕೇನೆ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದು. ಏನ್ ಮಾಡ್ಬಿಡ್ತಿದ್ವಪ್ಪ? 1,000 ರೂಪಾಯಿ ಖರ್ಚು ಮಾಡ್ತಿದ್ವಿ. ಒಂದ್ ದಿವಸದಾಗ 3,500 ರೂಪಾಯಿನ ಅರೇಂಜ್ ಮಾಡಿ ಅಂತ ಇನ್ನೊಂದ್ ದಿವಸದಾಗ 2,500 ರೂಪಾಯಿ ಅರೇಂಜ್ ಮಾಡಕ್ ಆಗ್ತಿರ್ಲಿಲ್ಲೇನ? ಅಲ್ಲ, ಸರಿ. ಹಾಗಾದ್ರೆ ಇವತ್ತು ಯಾರು ಊಟ ಮಾಡೋದೇ ಬೇಡ. ನಾಳೆ ಅದು ಹೆಂಗೆ 2,500 ರೂಪಾಯಿ ಕಲೆಕ್ಟ್ ಮಾಡ್ರಿ. 1,500 ಹುಡುಗಿ ಕೊಟ್ಬಿಟ್ಟು ಇನ್ನು 1,000ದಲ್ಲಿ ಇವತ್ತಿಂದು ಸೇರಿಸಿ ಚೆನ್ನಾಗಿ ಮೇಯೋಣ. ತೋತಾತ್ನೇ. ಆ ಕಡೆ ಹೋದ್ರೆ ಕಾರ್ಪೊರೇಷನವರು, ಈ ಕಡೆ ಬಂದ್ರೆ ಬೆಳಗಾಂ ಬೈಕ್ನವರು ಹುಡುಕ್ತಾ ಇದ್ದಾರೆ. ಮತ್ತೆ ಡ್ಯೂಟಿಗೆ ಹೋಗಿ ಸಿಕ್ಕಾಕೊಂಡ್ರೆ ನನ್ನ ಕೈ ಕಾಲು ಮುರಿತಾರೆ. ನಂದು ಅಷ್ಟೇ. ಬೆಳಗಾಮಲ್ಲಿ ಯಾವ ಅಂಗಡಿಗೂ ಬೀಗ ಹಾಕಬಾರ್ದು, ಸೆಂಟ್ರಲ್ ಲಾಕ್ ಮಾಡಬೇಕು ಅಂತ SP ಮೇಡಮ್ ಆರ್ಡರ್ ಮಾಡಿದ್ದಾರೆ. ನೀನಾ ಪಾಂಪ್ಲೆಟ್ ಇವ್ರಿಗಾದ್ರ ಕೈ ಕಾಲು ಮುರಿತಾರ. ಆ ಪಾಂಪ್ಲೆಟ್ ಕುಮಾರನ್ ಕೈಗೆ ನಾ ಏನೋ ಸಿಕ್ಕಾಕೊಂಡ್ರೆ ನನ್ನ ಮರ್ಡರ್ ಮಾಡ್ಬಿಡ್ತಾನೆ. ಯಾಕ? ಇವತ್ತು ಸಂಜೆ ಮುಂದೆ ಕಾರ್ಪೊರೇಷನ್ ರಿಸಲ್ಟ್ ಬಂತಂತ. ಅವ್ನ ಎಲೆಕ್ಷನ್ನಾಗ ಸೋತಾನ. ನಾ ಪಾಂಪ್ಲೆಟ್ ಹಾಕ್ತಿರೋದಕ್ಕ ಸೋತೀನಿ ಅನ್ಕೊಂಡು ಅವ್ರ ಮಂದಿನ ಹುಡ್ಕಾಕ್ ಬಿಟ್ಟಾನ. ಅವ್ರ ಕೈಯಾಗ ನಾನು ಏನಾದ್ರು ಸಿಕ್ಕಾಕೊಂಡ್ರೆ ನನ್ನ ಮರ್ಡರ್ ಮಾಡ್ಬಿಡ್ತಾರ. ಇನ್ನೊಂದ್ ತಿಂಗಳ ಎಲ್ಲೂ ಪಾಂಪ್ಲೆಟ್ ಹಾಕಕ್ ಹೋಗೋದೇ ಇಲ್ಲ. ಸರಿ, ಆ ಹುಡುಗಿ ಸಾಲ 1,500 ರೂಪಾಯಿ ಏನ್ ಮಾಡೋದು? ನೋಡಪ್ಪ, 1,500 ರೂಪಾಯಿ ಐತಿ, ನೀ ಅದಿ ಏನ್ ಮಾಡ್ತೀಯ ಏನ್ ಬಿಡ್ತೀಯ ನಮಗ್ ಗೊತ್ತಿಲ್ಲ. ದಿನ ನಿನಗ್ ಮಲಗಾಕ್ ಮನಿ ಒಂದ್ ಫಿಕ್ಸ್ ಮಾಡಿ ಊಟಕ್ಕೆ ರೊಕ್ಕ ಅರೇಂಜ್ಮೆಂಟ್ ಮಾಡೋ ಜವಾಬ್ದಾರಿ ನಮ್ದು. ಓಹೋ, ಡ್ಯಾಶಿಗೆ ಬಿದ್ದವನು ತಲೆಗೊಂದ್ ಕಲ್ಲ. ನನ್ನ ಮಕ್ಕಳ ನೋಡ್ಕೋತೀನಿ ನಿಮ್ನೆಲ್ಲ. ಆ ಕಾರ್ಡ್ ಯಾಕೋ ಎತ್ಕೊಂಡೆ? ಹೊಡೆದಿ ಜಾಕಿ ಅಲ್ವಾ? ಕಿಂಗ್ ಯಾವಾಗ್ಲೇ ಜಾಕಿ ಆತ. ಓ, ನೀನ್ ಹೀಗೆಲ್ಲ ಮೋಸ ಮಾಡಿದ್ರ ನಾನು ಆಟದಲ್ಲಿ. ಭಗವಂತ, ಅರ್ಧ ಗಂಟೆ ಒಳಗ ಎಲ್ಲಿ ಅಷ್ಟು ಅರ್ಜೆಂಟ್? ನಮ್ಮ ಹುಡುಗಿ ಪ್ರೈವೇಟ್ ಆಗಿ ಮಾತಾಡ್ಬೇಕಂತಪ್ಪ. ಲೊಕೇಶನ್ ಫಿಕ್ಸ್ ಲೇ ಪಚ್ಚಿ. ಸೆಕ್ಯೂರಿಟಿ ಕೆಲಸ ಮಾಡಿದ್ಮೇಲೆ ಯಾರು ಬೇಕ್ರಿ?
ಕೊರಿಯರ್. ಯಾರಿನೋ ಗಾಡಿ ಕಡೆಗೆ ಹೋಗ್ ಮಾರಮ್ಮೆ, ನಿನ್ನೆ ತಿಲಕವಾಡಿಯಲ್ಲಿ ಡೆಲಿವರಿ ಹಾಕಿ ಬರೋದ್ರೊಳಗೆ ಗಾಡಿಯಲ್ಲಿದ್ದ ಬಾಕ್ಸ್ ಎತ್ತಿಕೊಂಡು ಹೋಗಿದ್ದಾರೆ. ನಾನು ಒಳಗೆ ಹಾಕ್ತೇನೆ. ತಾಜ್ ಮಹಲ್ ಕಾಣಿಸ್ಲಿ ಅಂತ ಏನಾದ್ರು ಈ ಬಿಲ್ಡಿಂಗ್ ಓನರ್ ಇಷ್ಟು ಹೈಟ್ ಕಟ್ಟನೇನೆ ಗೊತ್ತಿಲ್ಲ, ನಾಳೆ ಓನರ್ ಹತ್ರ ಕೇಳಿ ಹೇಳ್ತೇನೆ. ಏ ಹೋಗೋಣ. ಹಾಕಿರೋ ಪಾಂಪ್ಲೆಟ್ ವಾಪಸ್ ಎತ್ಕೊಂಬರಕ್ಕ. ಈಗ ತಾನೇ ಬೆಲ್ ಹೊಡೆದು ಬಂದೆ, ಒಂದು 10 ಮಿನಿಟ್ ಕಾಯಿಲೆ ಬೆಚ್ಚಿನ ಮಲ್ಗ್ಯಾರ ನಡಿ. ನೋಡ್ಲಿ, ಒಳ್ಳೆ ತಿಥಿ ಕಾರ್ಡ್ ಹರಿದು ಬಿಸಾಕ್ದಂಗೆ ಹರಿದು ಬಿಸಾಕ್ಯಾರ. ಹೋಗ್ಲಿ ಬಿಡು, ನಿನ್ನ ತಿಥಿ ಅಲ್ಲಲ್ಲ. ಎಸ್, ಚಾವಿ ಫಿಕ್ಸ್ ತಕೋ. ಯಾರು ಯಾರು ಬೇಕಿತ್ತು? ಚಿಕನ್ ಕಬಾಬ್ ರೀ ಮೇಡಮ್. ನಾವೇನು ಆರ್ಡರ್ ಮಾಡಿಲ್ಲ. ಇದು S23 ಮೇಡಮ್. ನಾವು B23 ಹೋಗ್ಬೇಕಾಯ್ತ್ರಿ. ಸಾರಿ ರೀ ಮೇಡಮ್. ಪಾಂಪ್ಲೆಟ್ ಒಳಗೆ ತಗೊಂಡ್ಬಿಡ್ರಿ. ಮನೆ ಒಳಗದಿರಲ್ಲ, ಒಳಗೆ ತಗೊಂಡು. ಚಾವಿ ಗ್ಯಾರಂಟಿ, ಈ ಮನಿ ಫಿಕ್ಸ್ಲೇ. ಮೊದ್ಲು ಆಚೆ ಮನೆಯಲ್ಲಿ ಕೇಳು, ಈ ಮನೆಯಲ್ಲಿ ಜನ ಇದ್ದಾರಾ ಇಲ್ವಾ ಅಂತ, ಆಮೇಲೆ ತೆಗಿತೇನೆ. ಚಾವಿ ನಿನ್ ಕಡೆ ಐತಲ್ಲಪ್ಪ, ಮತ್ತೆ ತಿರ್ಗಿಸ್ತಿ. ಯಾರ್ರಿ? ಬಾಜು ಮನೆಯವ್ರು ಇಲ್ರಿ, ಕೊರಿಯರ್ ಬಂದಿತ್ತ. ಮುಂಚೆನೆ ಮುಂದಿದ್ರಲ್ಲ. ಊರ್ನಾಗ ಅದಾರ್ರಿ? ಹಾ ಅದಾರ. ಬರ್ತಾರ್ರಿ? ಹಾ ಬರ್ತಾರೆ. ಬಂದ್ಮೇಲೆ ಕೊಡ್ತೇವೆ ಬಿಡ್ರಿ. ಸರಿ. ಎಸ್. ಇದನ್ನ ಓಪನ್ ಮಾಡೋಕ್ಕೂ ಕನ್ಫರ್ಮೇಶನ್ ಬೇಕಾ? ಕನ್ಫರ್ಮೇಶನ್ ಇದ್ರೆ ಮಾತ್ರ ಚಾವಿ ಜಿಪ್ ಓಪನ್ ಆಗೋದು. ತಗೋ, ಈ ಸತಿ ಕೊರಿಯರ್ ಬೇಡ, ಇನ್ ಕ್ಯಾರಿಯರ್ ಕೊಡು. ಸಾರಿ ರೀ ಮೇಡಮ್, ಆ ಬಾಜು ಮನೆಯವರು ಊರ್ನಾಗ ಅದಾರ್ರಿ, ಫುಡ್ ಪಾರ್ಸಲ್ ಇತ್ತ. ಹೌದಾ? ಅವ್ರು 4 ದಿನ ಆಯ್ತಲ್ಲ ಊರ್ಗ್ ಹೋಗಿ. 4 ದಿವಸ ಆತ್ರಿ. ನೀವೇನಾದ್ರು ಹೇಳಿದ್ರಿ? ಇಲ್ವಲ್ಲ. ಥ್ಯಾಂಕ್ಸ್ ರೀ ಮೇಡಮ್, ಸಾರಿ ಫಾರ್ ದ ಡಿಸ್ಟರ್ಬ್. ಬಾಕ್ಲಾ ಕೊಡಿ ಒಳಗೋಗಿ ಬಾಕ್ಲಾ ಕೊಡಿ. ಚಾವಿ ಫಿಕ್ಸ್. ಎಲ್ಲಿ ಹೋಗಿದ್ದಾರೆ ನಿಮ್ ಫ್ರೆಂಡ್ ಮನೆಯವರೆಲ್ಲ? ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ, 4 ದಿವಸದಿಂದ ಊರಲ್ಲಿಲ್ವಂತೆ. ಎಲ್ಲಿ ಕಣ್ಮುಚ್ಕೊಂಡು ನಾನು ನಿಂಗೇನೋ ತೋರಿಸ್ತೀನಿ. ಕಣ್ಮುಚ್ಚಿದ ಮೇಲೆ ಏನ್ ತೋರಿಸಿದ್ರೆ ಏನ್ ಪ್ರಯೋಜನ? ಹಲೋ, ಹೈಟ್ ಆಫ್ ಇಂಟೆಲಿಜೆನ್ಸ್. ಸ್ವಲ್ಪನೂ ರೊಮ್ಯಾಂಟಿಕ್ ಫೀಲೇ ಇಲ್ಲ. ತಗೋ ಇದನ್ನ ನೋಡು. ಏನಿದು? ಓ, ಫೋಟೋಗಳು. ಯಾರ್ದು? ಫಿಲಂ ಆಕ್ಟ್ರೆಸ್ ರಮ್ಯಂದು. ಅಯ್ಯೋ, ಚಿಕ್ಕ ವಯಸ್ಸಿಂದೆಲ್ಲ ಫೋಟೋ ಕಲೆಕ್ಟ್ ಮಾಡಿದ್ಯಾ? ಮಾರಿದ್ರೆ ಸಖತ್ತಾಗಿ ದುಡ್ಡು ಸಿಗ್ಬೋದಲ್ಲ? ಸಿಗುತ್ತೆ ಸಖತ್ತಾಗಿ. ಏಟು ರಾಸ್ಕಲ್, ಅದೆಲ್ಲ ನನ್ನ ಫೋಟೋಸ್. ನೀನಾ? ನೀನೆ ಪಚ್ಚಿ, ನಿನ್ ಫೋಟೋಸ್ ಇಲ್ವೇನೋ? ಇದಾವೆ, ಆದ್ರೆ ಅದಕ್ಕೆಲ್ಲ ಕಟ್ ಹಾಕ್ಸ್ಬಿಟ್ಟು ಗೋಡೆ ಮೇಲೆ ನೇತಾಕ್ಬಿಟ್ಟಿದ್ದಾರೆ. ತೆಗಿಯಕ್ಕೂ ಆಗಲ್ಲ, ತಗೊಂಬರಕ್ಕೂ ಆಗಲ್ಲ. ಸರಿ, ಹಾಗಾದ್ರೆ ನನ್ನೊಂದ್ಸಲ ನಿಮ್ ಮನೆ ಕರ್ಕೊಂಡು ಹೋಗು, ಅಲ್ಲಿ ಗೋಡೆ ಮೇಲೆ ನೋಡ್ತೀನಿ. ರೈಲ್ವೆ ಸ್ಟೇಷನ್ಗ ಪೊಲೀಸ್ ಸ್ಟೇಷನ್ಗ? ಏನು ಅಂದ್ರೆ ನನ್ಗೆ 2 ಮನೆ ಇದೆ, ಒಂದು ರೈಲ್ವೆ ಸ್ಟೇಷನ್ ಹತ್ರ, ಇನ್ನೊಂದು ಪೊಲೀಸ್ ಸ್ಟೇಷನ್ ಹತ್ರ. ಅದಕ್ಕೆ ಹೇಳಿದೆ. ಒಂದೊಂದ್ ದಿನ ಒಂದೊಂದ್ ಮನೆ ಕರ್ಕೊಂಡು ಹೋಗು. ಹೇ, ಈ ಫೋಟೋ ತೆಗ್ಸಿದ್ದು ಎಲ್ಲಿ ಗೊತ್ತಾ? ನಮ್ ಕಾಲೇಜ್ ಬ್ಯೂಟಿ ಕಾಂಟೆಸ್ಟ್ ನಲ್ಲಿ ನಾನು ಹೋಗಲ್ಲ ಅಂದ್ರು. ಚೆನ್ನಾಗಿದೆ, ಸೂಪರ್ ಆಗಿದೆ. ಹೇ, ಟೀ ಮಾಡ್ಕೊಡ್ಲಾ? ನಾನು ನಿನ್ನ ಟೀ ಕುಡಿಬೇಕು ಅಂತ ಕೇಳದ್ನ, ಇಲ್ಲ ಮಾಡ್ಕೊಡು ಅಂತ ಹೇಳದ್ನ? ಸುಮ್ನೆ ಕುತ್ಕೊಂಡು ಫೋಟೋಸ್ ನೋಡು. ಈ ಫೋಟೋ ಎಲ್ಲಿ ತೆಗ್ದಿದ್ದು? ಇನ್ನು ಆ ಕಡೆ ನಿಂತ್ಕೊಂಡು ಕೇಳು. ಯೂಸ್ಲೆಸ್ ಫೆಲೋ, ಬಂದ್ ಪಕ್ಕದಲ್ಲಿ ಕುತ್ಕೋ, ಹೇಳ್ತೀನಿ. ಅಮೂಲ್ಯ, ಮಾತಾಡಿದಾಯ್ತು, ಫೋಟೋ ನೋಡಿದ್ದಾಯ್ತು, ವಾಪಸ್ ಮನೆಗೆ ಹೋಗೋಣ. ಈ ನನ್ನ ಮಗನ್ನ ಹತ್ರಕ್ಕೆ ಹೆಂಗ್ ಕರೆಯೋದು? ಪಚ್ಚಿ, ನಾನು ನಿನಗೆ ಲವ್ ಕನ್ಫರ್ಮ್ ಮಾಡಿದ್ದೀನಾ? ಅಂದ್ರೆ ನಾನು ನಿನ್ ಲವ್ ಮಾಡ್ತಾ ಇದ್ದೀನಿ, ಐ ಲವ್ ಯು ಅಂತ ಏನಾದ್ರು ಹೇಳಿದ್ದೀನಾ? ಇಲ್ಲ. ಹೇಳೋದು ಬೇಡ್ವಾ? ಬೇಕು. ಸರಿ, ಹಾಗಾದ್ರೆ ನಾನಿವಾಗ ನಿನ್ ಲವ್ ಕನ್ಫರ್ಮ್ ಮಾಡ್ತೀನಿ. ಐ ಲವ್ ಯು. ನಾನು ನಿನ್ನ ಪ್ರೀತಿಸ್ತೀನಿ. ಲವ್ ಯು ವೆರಿ ಮಚ್. ಮತ್ತೆ ಗಿಫ್ಟ್?
ಬರ್ತೀನಿ. ಸಿ ಯು. ಬಾಯ್ ಬಾಯ್. ಹಾಂ ಹೇ ಅಮೂಲ್ಯ, ಅಮೂಲ್ಯ, ಅಮೂಲ್ಯ. ನಾನು ನಿನಗೆ ಹೇಳಿರ್ಲಿಲ್ವಾ 1 ವರ್ಷಕ್ಕೆ ಮುಂಚೆ ನೀನ್ ನನ್ನ ನೋಡಕ್ ಬರಬಾರ್ದು ಅಂತ? ಎಲ್ಲಿ ಬಿಡ್ತೀಯ ನಿನ್ ಬುದ್ಧಿನ? ಹೋಗು, ನಿನ್ಗೇನ್ ಸರಿ ಅನ್ಸುತ್ತೆ ಅದನ್ನೇ ಮಾಡ್ಕೊ ಹೋಗು. ನನ್ನ ಪಾಡಿಗೆ ಬಿಟ್ಬಿಡು. ಅಮೂಲ್ಯ, ನಾನೊಂದು ವರ್ಷ ಫಾರಿನ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಕಂಪನಿಯವರು ನನ್ನ 1 ವರ್ಷ ಯುರೋಪಿಗೆ ಕಳಿಸ್ತಾ ಇದ್ದಾರೆ. ಅಲ್ಲಿರೋ ವುಡ್ ಕಾರ್ವಿಂಗ್ ವರ್ಕ್ಸ್ಗೆ ಫೈನಲ್ ಫಿನಿಶಿಂಗ್ ನಾನು ಕೊಡಬೇಕು ಅಂತ ಅಗ್ರಿಮೆಂಟ್ ಆಗಿದೆ. ನಾಡದೇ ಹೊರಡಬೇಕು. ಅದಕ್ಕೆ ಮುಂಚೆ ನೀನೊಂದ್ಸಲ ನೋಡಿ ಹೇಳಿ ಹೋಗೋಣ ಅಂತ ಬಂದೆ. ತಪ್ಪ? ಸಾರಿ, ಐ ಆಮ್ ವೆರಿ ಸಾರಿ. ಯಾಕೆ ಏನು ಅಂತ ವಿಚಾರಿಸ್ದೆ ನಾನು ನಿನಗೆ ಹೊಡೆದು ಬಿಡ್ತೀನಲ್ಲ. ನಿನಗೆ ನನ್ನ ಮೇಲೆ ಕೋಪನೇ ಬರಲ್ವೇನೋ? ಬರಲ್ಲ. ಯಾಕೆ? ನಿನಗೆ ನಿಜ ಗೊತ್ತಾದಾಗ ನೀನು ಬಂದು ನನ್ನ ತಪ್ಗೊತ್ತಿಲ್ಲ. ಅದರಲ್ಲಿ ಸಿಗೋ ಸುಖ ನನ್ನ ಕೋಪದಲ್ಲಿ ಸಿಗಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಮಸ್ಕಾರ. ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ. ಏನಾಗಬೇಕಾಗಿತ್ತು? ಸರ್ ಪಚ್ಚಿ ಆತ ಯುರೋಪ್ ಹೋದ್ಮೇಲೆ 4-5 ತಿಂಗಳು ನಮ್ಮ ಕಂಪ್ನಿನ ಕೆಲಸ ಮಾಡಿದ್ದು. ಆಮೇಲೆ ಏನಾದರೂ ಇಂಡಿಯಾಗೆ ವಾಪಸ್ ಬಂದಾ ಸರ್? ಇಲ್ಲಮ್ಮ, ಯುರೋಪ್ನಲ್ಲೇ ಬೇರೆ ಯಾವುದೋ ಕಂಪ್ನಿ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಆ ಇನ್ನೊಂದು ಕಂಪ್ನಿ ಯಾವುದು ಏನು ಅಂತ ಡೀಟೇಲ್ಸ್ ಕೊಡ್ಬೋದಾ? ಗೊತ್ತಿಲ್ಲಮ್ಮ. ನಮ್ಗೆ ಒಂದು ಮಾತು ಹೇಳ್ದೆ, ನಮ್ಮ ಕಂಪ್ನಿನ ಬದಲಾಯಿಸಿ ಬೇರೆ ಕಂಪ್ನಿಗೆ ಸೇರ್ಕೊಳ್ಳೋ ಯಾವುದೇ ವ್ಯಕ್ತಿ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡುವಷ್ಟು ಸಮಯ ಸಂಯಮ ನಮಗಿಲ್ಲಮ್ಮ. ನಾಲ್ಕು ಸಬ್ಜೆಕ್ಟ್ ಕಣೆ. ಸರಿ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಿ. ಏನಾಯ್ತೆ? ಫಸ್ಟ್ ಕ್ಲಾಸ್. ಕಂಗ್ರಾಟ್ಸ್. ಥ್ಯಾಂಕ್ಸ್. ಸೊ ವಾಟ್ ನೆಕ್ಸ್ಟ್? ಅಣ್ಣಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇದೆಯಂತೆ. ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ತೀನಿ. ಅಮೂಲ್ಯ, ಅಮೂಲ್ಯ, Hi, Amulya. This is my wife, Anna. Anna? Yeah? Amulya. Hi, Amulya. How are you? I'm good. How are you? Fine. Pachi all the time talks about you. He has high regards for you. I can see that. ಕಣ್ಣಿಗೆ ಕಾಣ್ತಾ ಇದೆಯಲ್ಲ.
ಹೇಗಿದ್ಯಾ? ಆಲ್ ದಿ ಬೆಸ್ಟ್. ಹೊರಡ್ತೀನಿ. ಬಾಯ್ ಅಣ್ಣ. Hey, what happened? ಅಮೂಲ್ಯ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಈಗ ನಿನ್ ಜೊತೆ ಮಾತಾಡೋಷ್ಟು ಸಂಯಮ ನನಗಿಲ್ಲ. ಇವತ್ತು ಸಂಜೆ ಫ್ರೀ ಇದ್ರೆ ಬಂದು ಮೀಟ್ ಮಾಡ್ಲಾ? ಇಲ್ಲ, ಇನ್ಯಾವತ್ತೂ ನಾನು ನಿನ್ನ ವಿಚಾರದಲ್ಲಿ ಫ್ರೀ ಆಗಲ್ಲ ಅನ್ಕೊಂಡಿದ್ದೀನಿ. ಹಿಂದೆ ವ್ಯಕ್ತಿ ಯೋಗ್ಯತೆ ನೋಡದೆ ಪ್ರೀತಿಸ್ತಾ ಇದ್ರು. ಆಗ ಪ್ರೀತಿಗೆ ಯೋಗ್ಯತೆ ಇತ್ತು. ಆದ್ರೆ ಈಗ ವ್ಯಕ್ತಿ ಯೋಗ್ಯತೆ ನೋಡೇ ಪ್ರೀತಿಸೋ ಕಾಲ. ಯಾಕಂದ್ರೆ ಪ್ರೀತಿನೇ ತನ್ನ ಯೋಗ್ಯತೆಯನ್ನು ಕಳ್ಕೊಂಡಿದೆ. ಆದ್ರೂ ನೀನ್ ತಪ್ಪು ಮಾಡಿದೆ ಅಮೂಲ್ಯ. ಅವ್ನು ಹೇಳೋದನ್ನ ನೀನ್ ಕೇಳಬೇಕಿತ್ತು. ಅವನು ನಿನ್ನನ್ನು ಪ್ರೀತಿಸ್ದ ಅನ್ನೋದಕ್ಕಿಂತ ನಿನ್ನಿಂದ ಅವನ ಪ್ರೀತಿನ ಅನುಭವಿಸ್ದ. ಬದುಕು ಅಂದ್ರೇನು ಅಂತ ಅರ್ಥ ಮಾಡ್ಕೊಂಡ. ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಜೀವನ ರೂಪಿಸ್ಕೊಂಡ. ಹಾಗಿದ್ದು ಆತ ಇವಳು ಮೋಸ ಮಾಡ್ತಾನೆ ಅಂತಂದ್ರೆ ಅದಕ್ಕೊಂದು ಸರಿಯಾದ ನಿಜವಾದ ಕಾರಣ ಇರಲೇಬೇಕು. ಆ ಕಾರಣ ಏನು ಅಂತ ನೀನು ತಿಳ್ಕೊಂಡಿದ್ರೆ ಖಂಡಿತ ನೀನು ಅವನ್ನ ಕ್ಷಮಿಸ್ತಿದ್ದೆ. ಅದಕ್ಕೋಸ್ಕರನೇ ನಾನು ಆತನ ಕ್ಷಮಿಸ್ಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಆತನ ಹತ್ರ ಕಾರಣ ಕೇಳಕ್ಕೆ ಹೋಗಲಿಲ್ಲ. ಆತನ ಕ್ಷಮಿಸಬಾರ್ದು ಅನ್ಕೊಳ್ಳೋಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ಕ್ಷಮಿಸಿದ್ರೆ ನನಗೆ ಆತನ ಮರೆಯೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಈಗಲೂ ನನಗೆ ಆತನ ಮೇಲೆ ದ್ವೇಷ ಇದೆ. ಆತ ನನಗೆ ಮಾಡಿದ್ದು ಮೋಸ, ನಂಬಿಕೆ ದ್ರೋಹ ಅನ್ನೋ ದ್ವೇಷ. ಆ ದ್ವೇಷದಿಂದನೇ ನಾನು ಆತನ ಮರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸಾಧ್ಯವಾದಷ್ಟು ಮರ್ತಿದ್ದೀನಿ ಕೂಡ. ಅವನು ನಿನಗೆ ಮಾಡಿದ ದ್ರೋಹನೋ ಇಲ್ವಂತ ತಿಳ್ಕೊಳ್ಳೋದಕ್ಕಾದ್ರೂ ನೀನು ಅವನ ಹತ್ರ ಮಾತಾಡಬೇಕಿತ್ತು. ಭಾವನೆಗಳ ಜೊತೆ ಬದುಕೋ ಮನುಷ್ಯರಿಗೂ ಪ್ರೀತಿಲಿ ಬದುಕೋ ನಾಯಿಗಳಿಗೂ ವ್ಯತ್ಯಾಸ ಇದೆ ಅನ್ನೋದು ನಿಜವೇ. ಆದರೆ ಆತ ನನಗೆ ಮಾಡಿದ್ದು ದ್ರೋಹ ಅಲ್ಲದೆ ಮತ್ತೇನೂ ಅಲ್ಲ. ಪ್ರೀತಿನಲ್ಲಿ ಏನಿಲ್ಲ ಅಂದರೂ ನಂಬಿಕೆ, ನಿಷ್ಠೆ, ನನ್ನದು ಅನ್ನೋ ಭಾವ ಬಹಳ ಮುಖ್ಯ. ಅದು ಯಾವುದೋ ಕಾರಣಕ್ಕೋಸ್ಕರ ಅದನ್ನೆಲ್ಲ ಗಾಳಿಗೆ ತೂರಿ ಇನ್ನೊಂದು ಹುಡುಗಿ ಜೊತೆ ಬಂದು ನಿಲ್ಲೋನ್ ಹತ್ರ ಮಾತಾಡೋ ಅವಶ್ಯಕತೆ ನನಗೆ ಕಾಣಲಿಲ್ಲ. ಅಮೂಲ್ಯ, ಪಚ್ಚಿ ವಿಚಾರದಲ್ಲಿ ನಿನ್ನ ಅಭಿಪ್ರಾಯ ಸರಿ ಅಂತ ನಾವು ಒಪ್ಕೋತೀವಿ. ಆದರೆ ನಮ್ಮಿಬ್ರು ಪ್ರೀತಿ ವಿಚಾರದಲ್ಲಿ ನಿನ್ನ ನಿರ್ಧಾರ ಏನು ಅಂತ ತಿಳ್ಕೊಬೋದಾ? ನಾನು ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತೀನಿ. ಜೀವನ ಪೂರ್ತಿ ಒಂಟಿಯಾಗೇ ಇರಬೇಕು ಅನ್ನೋ ನಿರ್ಧಾರನ? ಹೌದು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಬದುಕು ಮುಂದೆ ಇದೆ, ನೋಡೋಣ ಅದೇನು ಬದಲಾವಣೆ ತರುತ್ತೆ ಅಂತ. ಆ ಬದುಕು ತಂದಿರೋ ಬದಲಾವಣೆನೇ ನಮ್ಮಿಬ್ರಲ್ಲೊಬ್ರು ಅಂತ ನೀನ್ಯಾಕೆ ಅನ್ಕೋಬಾರ್ದು? ಅಮೂಲ್ಯ, ನಿನ್ನಲ್ಲಿ ಮತ್ತೆ ಪ್ರೀತಿ ಮೂಡುತ್ತೆ ಅನ್ನೋದಾದ್ರೆ ಆ ಪ್ರೀತಿ ನಮ್ಮಿಬ್ರಲ್ಲೊಬ್ರಿಗೆ ಆಗಿರ್ಬೇಕು ಅಂತ ನಾವು ಇಷ್ಟಪಡ್ತೀವಿ. ನನ್ನಲ್ಲಿ ಮತ್ತೆ ಪ್ರೀತಿ ಮೂಡುತ್ತೆ ಅನ್ನೋದಾದ್ರೆ ಅದು ಬೇರೊಬ್ಬರ ಮೇಲಾಗಿರುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಿಮ್ಮಿಬ್ರಲ್ಲೊಬ್ರ ಮೇಲಂತೂ ಅಲ್ಲ. ನಾನು ಮೈಸೂರಿಗೆ ಬಂದಾಗ ನಾನು ಕೇಳಿದ ವಿಚಾರಗಳಲ್ಲಿ ನನಗೆ ತುಂಬ ಅದ್ಭುತ ಅನಿಸಿದ ವಿಷಯ ಯಾವ್ದು ಗೊತ್ತಾ? ನಿಮ್ಮಿಬ್ರು ತಂದೆಯರ ನಡುವಿದ್ದ ಸ್ನೇಹ. ಹಾಗೆ ತುಂಬ ಆಶ್ಚರ್ಯ ಅನಿಸಿದ ವಿಷಯ ಯಾವ್ದು ಗೊತ್ತಾ? ಅವ್ರ ಮಕ್ಕಳಾಗಿ ನಿಮ್ಮಿಬ್ರ ನಡುವೆ ಇದ್ದ ದ್ವೇಷ, ಪೈಪೋಟಿ. ನಿಮ್ಮಿಬ್ರು ತಂದೆಯರ ಸ್ನೇಹಕ್ಕೆ ನಿಜವಾದ ಬೆಲೆ ಬರೋದು ಯಾವಾಗ ಗೊತ್ತಾ? ಅವರಿಬ್ಬರ ಸ್ನೇಹನ ಮೀರ್ಸೋಂಥ ಸ್ನೇಹನ ನಿಮ್ಮಿಬ್ರಲ್ಲಿ ಕಂಡಾಗ. ನನಗೆ ನಂಬಿಕೆ ಇದೆ ನಿಮ್ಮಿಬ್ಬರಲ್ಲಿ ಆ ಥರದ್ದೊಂದು ಸ್ನೇಹ ಬೆಳೆಯುತ್ತೆ ಅಂತ. ಅಂಥದ್ದೊಂದು ಸ್ನೇಹನ ಬೆಳೆಸೋದಕ್ಕೆ ನಾನೊಂದು ಚಿಕ್ಕ ಕಾರಣ ಆಗಿರೋದಕ್ಕೆ ಇಷ್ಟಪಡ್ತೀನಿ ಹೊರತು ಅದ್ಯಾವುದೋ ಪ್ರೀತಿ ಅನ್ನೋ ವಿಷಯಕ್ಕೆ ನಿಮ್ಮಿಬ್ರಲ್ಲಿ ಒಬ್ರನ್ನ ಆಯ್ಕೆ ಮಾಡಿಕೊಂಡು ಒಬ್ರು ಹೆಚ್ಚು ಒಬ್ರು ಕಮ್ಮಿ ಅನ್ನೋ ತಾರತಮ್ಯ ತರೋದಕ್ಕೆ ನಾನು ಯಾವತ್ತೂ ಇಷ್ಟಪಡೋದಿಲ್ಲ. ನಾನು ನಿಮ್ಮಿಬ್ರ ಜೊತೆ ಸ್ನೇಹನ ಬಯಸ್ತೀನಿ. ನಿಮ್ಮಂಥ ಸ್ನೇಹಿತರಿಬ್ರು ಸಿಗೋದಾದ್ರೆ ಪ್ರೀತಿ ಮೋಸ ಹೋದೆ ಅನ್ನೋ ದುಃಖನ ಇಷ್ಟು ಬೇಗ ಮರ್ತ್ಬಿಡ್ತೀನಿ. ದಯವಿಟ್ಟು ಪ್ರೀತಿ ಅನ್ನೋ ವಿಷಯನ ಮರ್ತ್ಬಿಟ್ಟು ನಿಮ್ಮಿಬ್ರು ಸ್ನೇಹನ ಕೊಡಿ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನೃತಂ ಬ್ರೂಯಾತ್. ನಮ್ಮಣ್ಣ ಬಂದರು, ನೀವು ಅನುಮತಿ ಕೊಟ್ಟರೆ ನಾನೀಗ ಹೊರಡ್ತೀನಿ. ಫ್ರೆಂಡ್ಶಿಪ್ ಅಲ್ಲಿ ಪರ್ಮಿಷನ್ ಎಲ್ಲ ಕೇಳಬಾರ್ದು. ಹೋಗ್ಬೇಕು ಅನ್ನಿಸ್ದಾಗ ಹೋಗ್ಬೇಕು, ಬರಬೇಕು ಅನ್ನಿಸ್ದಾಗ ಬರಬೇಕು. ಅದೇ ನಿಜವಾದ ಫ್ರೆಂಡ್ಶಿಪ್. ಥ್ಯಾಂಕ್ ಯು ಸೋ ಮಚ್.
ಬರ್ತೀನಿ. ಏನಾಯ್ತು ಅಂತ ತಿಳ್ಕೊಬೋದಾ? ಅವರಿಬ್ರು ನನ್ನ ಮೇಲಿನ ಪ್ರೀತಿನ ಮರೆತು ನನ್ನನ್ನು ಅವ್ರ ಸ್ನೇಹಿತೆಯಾಗಿ ಸ್ವೀಕಾರ ಮಾಡಿದ್ರು. ಇಸ್ ಇಟ್ ಟ್ರೂ? ಅನ್ಬಿಲೀವಬಲ್. ಅವರಿಬ್ರು ನನ್ನ ಜೊತೆ ಮಾತಾಡಿದಾಗ ನಿನಗೆ ಅವರಿಬ್ಬರಲ್ಲಿ ಒಬ್ಬರನ್ನ ಒಪ್ಕೊಳ್ದೆ ಬೇರೆ ದಾರಿನೇ ಇರಲ್ಲ ಅಂತ ನಾನು ಅನ್ಕೊಂಡೆ. ಆ ನಿರ್ಧಾರದ ಮೇಲೆ ನಾನು ನಿನ್ನಲ್ಲಿ ಕರ್ಕೊಂಬಂದಿದ್ದು. ಆದರೆ ಇದ್ಯಾಕೆ ಸಾಧ್ಯ ಆಯಿತು ಅಮೂಲ್ಯ? ಸುಳ್ಳಿಂದ. ನಾನು ಹೇಳಿದ ಸುಳ್ಳಿನ ಕತೆಗೆ ಅವರಿಬ್ಬರನ್ನ ಬದಲಾಯಿಸೋ ಅಷ್ಟು ಶಕ್ತಿ ಇತ್ತು. ನಂಗೆ ಅರ್ಥ ಆಗಲಿಲ್ಲ. ಪ್ರೀತಿನ ಪ್ರೀತಿಯಿಂದನೇ ಗೆಲ್ಲಬೇಕು ಅಂತಾರೆ, ಹಾಗೆ ಪ್ರೀತಿನ ಪ್ರೀತಿಯಿಂದನೇ ಮರೆಸ್ಬೇಕು, ಪ್ರೀತಿಯಿಂದನೇ ದೂರ ಮಾಡಬೇಕು ಅನ್ನೋದು ಅಷ್ಟೇ ಸತ್ಯ. ನಾನು ಅದನ್ನೇ ಮಾಡಿದೆ. ನನ್ನ ಮೇಲಿನ ಅವ್ರ ಪ್ರೀತಿನ ಮರೆಸೋದಕ್ಕೆ ನನ್ನ ಮೇಲೆ ನಾನೇ ಒಂದು ಪ್ರೀತಿ ಕಥೆನ ಸೃಷ್ಟಿ ಮಾಡಿದೆ. ಆ ಕಥೆನ ಸೃಷ್ಟಿ ಮಾಡೋದಕ್ಕೆ ನಿಜವಾದ ಕಾರಣನೇ ನೀನು. ನಾನಾ? ಹೇಗೆ? ಅವರಿಬ್ರು ನಿನ್ನ ಜೊತೆ ಮಾತಾಡುವಾಗ ಇದಕ್ಕಿಂತ ಮುಂಚೆ ಅಮೂಲ್ಯ ಮತ್ತೊಬ್ಬ ವ್ಯಕ್ತಿನ ಯಾಕೆ ಪ್ರೀತಿಸಿರಬಾರ್ದು ಅಂತ ನೀನು ಪ್ರಶ್ನೆ ಮಾಡಿದೆ. ನಾನು ಆ ಪ್ರಶ್ನೆ ನಿಜ ಮಾಡಿದೆ. ನೀನು ಹೇಳಿದ ಸುಳ್ಳು ಅಂತ ಅವರು ಗೊತ್ತಾದ್ರೆ? ಸದ್ಯಕ್ಕಂತೂ ಗೊತ್ತಾಗಲ್ಲ ಅನ್ಕೊಂಡಿದ್ದೀನಿ. ಮುಂದೆ ಗೊತ್ತಾದರೂ ಅಷ್ಟರಲ್ಲಿ ನಾನು ಹೇಳಿರೋ ಸುಳ್ಳು ಅವರಿಬ್ಬರ ನಡುವೆ ಒಂದೊಳ್ಳೆ ಸ್ನೇಹನ ಬೆಳೆಸಿರುತ್ತೆ. ಆ ಸ್ನೇಹಕ್ಕೋಸ್ಕರನಾದರೂ ಅವ್ರು ನನ್ನನ್ನು ಕ್ಷಮಿಸಲೇಬೇಕು. ಆದರೂ ನೀನು ಅವ್ರನ್ನ ಚೀಟ್ ಮಾಡಿದೆ ಅನ್ನಿಸ್ತಿಲ್ವಾ? ಏನು ಮಾಡಲಿ, ನಾನು ಅವಳಿ ಜವಳಿಯಾಗಿ ಹುಟ್ಟಲಿಲ್ವಲ್ಲ. ಯಾಕೆ? ಅವಳಿ ಜವಳಿಯಾಗಿ ಹುಟ್ಟಿದ್ರೆ ನಾನು ಅವರಿಬ್ರಿಗೂ ಸಲ್ತಾ ಇದ್ನಲ್ಲ. ನಿಜ ಹೇಳ, ಅವರಿಬ್ರಿಗೂ ಸಿಗೋ ಹುಡುಗಿರು ತುಂಬ ಅದೃಷ್ಟ ಮಾಡ್ತಾರೆ. ಹೊರಟೋನ್ವಾ? ಗುಡ್ ಗೈ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ನೋವು ತುಂಬಿಕೊಂಡಿದ್ದಾಳಲ್ವಾ? ನಾವು ನಮ್ಮ ಲವ್ ಸ್ಟೋರಿನೇ ದೊಡ್ಡದು ಅನ್ಕೊಂಡಿದ್ವಿ, ಆದರೆ ಅವಳ ಲವ್ ಸ್ಟೋರಿ ಮುಂದೆ ನಮ್ದೇನೇನು ಅಲ್ಲ ಅನ್ನಿಸ್ಬಿಡ್ತು. ಆಕೆ ಬದುಕಿನಲ್ಲಿ ಬದಲಾವಣೆ ತರುವಂತ ಹುಡುಗನ ಹುಡುಕಿ ನಾವು ಆಕೆ ಜೊತೆ ಮದುವೆ ಮಾಡಿಸ್ಬೇಕು ಕಣೋ. ಆಗ್ಲೇ ನಮ್ಮ ಫ್ರೆಂಡ್ಶಿಪ್ ಒಂದು ಬೆಲೆ ಬರೋದು. ಅದಕ್ಕಿಂತ ಮುಂಚೆ ನಾವಿಬ್ರು ಒಳ್ಳೆ ಸ್ನೇಹಿತರಾಗಿ ಬದುಕೋದನ್ನ ನೋಡಿ ಅವಳು ಖುಷಿ ಪಡಬೇಕು. ಏನಂತೀಯಾ? ಹೌದು, ಯು ಆರ್ ರೈಟ್.